ಆಕಾಶವಾಣಿ 4 ಮತ್ತು 4 ತಂತಿ ಜ್ಞಾನಪೀಠ ದಿಗ್ಗಜರ ಕುರಿತ ಕಾರ್ಯಕ್ರಮ. ರಚನೆ ಮತ್ತು ಪ್ರಸ್ತುತಿ ಜಿ.ಕೆ. ರವೀಂದ್ರ ಕುಮಾರ್. ಭಾರತೀಯ ಭಾಷಾ ಸಾಹಿತ್ಯದ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಉಜ್ವಲ ಪರಂಪರೆಯನ್ನು ಹೊಂದಿದೆ. ಪೂರ್ವಗನ್ನಡ ಮತ್ತು ಹೊಸಗನ್ನಡದ ಭವ್ಯ ಸೃಜನಶೀಲ ಪರಂಪರೆ ಇದಕ್ಕೆ ಸಾಕ್ಷಿ. ಪಂಪ, ರನ್ನ, ರಾಘವಾಂಕ, ಕುಮಾರವ್ಯಾಸರು ಜಾಗತಿಕ ಮಟ್ಟದಲ್ಲಿ ನಿಲ್ಲಬಲ್ಲ ಪ್ರತಿಭಾಸಂಪನ್ನರು. ಕನ್ನಡದ ವಿದ್ವತ್ತನ್ನು ಹೊರಜಗತ್ತಿಗೆ ಪರಿಚಯಿಸುವಲ್ಲಿ, ಅನುವಾದಿಸುವಲ್ಲಿ ನಾವು ಹಿಂದೆ ಬಿದ್ದಿರುವುದರಿಂದ ಈ ಅನರ್ಘ್ಯ ರತ್ನಗಳು ನಮ್ಮ ಮನೆ ಮನಗಳಲ್ಲಿ ಮಾತ್ರ ಬೆಳಗುತ್ತಿವೆ. ವಚನ ಸಾಹಿತ್ಯ, ದಾಸ ಸಾಹಿತ್ಯ ಮತ್ತು ಜನಪದ ಸಾಹಿತ್ಯಗಳು ಕನ್ನಡವನ್ನ ಸಿರಿಯಾಗಿಸಿವೆ. ಕವಿರಾಜ ಮಾರ್ಗ, ಶೂನ್ಯ ಸಂಪಾದನೆಯಂತಹ ಗ್ರಂಥಗಳು ವಿಶ್ವ ಸಾಹಿತ್ಯದಲ್ಲಿ ಸ್ಥಾನ ಪಡೆಯಬಲ್ಲ ಅನ್ಯಾದೃಶ ಗುಣ ಹೊಂದಿವೆ. ವರ್ತಮಾನಕ್ಕೆ ಬಂದರೆ ಕುವೆಂಪು ಮತ್ತು ಬೇಂದ್ರೆ ನೊಬೆಲ್ ಪ್ರಶಸ್ತಿಗೆ ಎಂದೋ ಪಾತ್ರರಾಗಬಹುದಾಗಿತ್ತು. ಪ್ರಸ್ತುತ ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವ 8 ದಿಗ್ಗಜರ ಮೂಲಕ ಕನ್ನಡ ಸಾಹಿತ್ಯವನ್ನ ಕೊಂಡಾಡುವುದು ನಮ್ಮ ಹೆಮ್ಮೆಯಾಗಿದೆ. ಆದರೆ ಇದರ ಸಾಲಿಗೆ ಸೇರಬಹುದಾದ ಬಹುದೊಡ್ಡ ಸೃಜನಶೀಲ ಪಡೆ ನಮ್ಮಲ್ಲಿದೆ ಎಂಬುದನ್ನು ನಾವು ಮರೆಯಬಾರದು. ಗೋವಿಂದ ಪೈ, ಡಿವಿಜಿ, ವಿಸಿ, ಪೂತಿನ, ಎಸ್.ಎಲ್. ಭೈರಪ್ಪ, ಜಿ.ಎಸ್. ಶಿವರುದ್ರಪ್ಪ, ಕೆ.ಎಸ್. ನರಸಿಂಹಸ್ವಾಮಿ, ಗೋಪಾಲಕೃಷ್ಣ ಅಡಿಗ ಮುಂತಾದವರ ಕೊಡುಗೆಗಳನ್ನು ನಾವು ಗೌರವದಿಂದ ನೆನೆಯಬೇಕು. ಕನ್ನಡದ ಬಾವುಟ ಹಾರಿಸಿ, ಕನ್ನಡದ ಬಾವುಟ ಬಾಯ್ ಕನ್ನಡದ, ಕನ್ನಡದ ಹಾಯ್ ಕನ್ನಡದ, ಕನ್ನಡಿಗರೊಡತಿ ಓ ರಾಜೇಶ್ವರಿ. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟು ಕನ್ನಡದಲ್ಲಿ ಅದರ ಪರಂಪರೆಗೆ ನಾಂದಿ ಹಾಡಿದವರು ಕುವೆಂಪು. 1969ರಲ್ಲಿ ಅವರ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಅದು ಸಂದಿತು. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಕಾವ್ಯನಾಮದಿಂದ ಪ್ರಖ್ಯಾತರು. ಕೊಳಲು, ನವಿಲು, ಪಾಂಚಜನ್ಯ, ಇಕ್ಷುಗಂಗೋತ್ರಿ, ಪಕ್ಷಿಕಾಶಿ ಮುಂತಾದ ಕವನ ಸಂಕಲನಗಳು, ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಎಂಬ ಕಾದಂಬರಿಗಳು ಮತ್ತು ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯ ಅವರ ಸೃಜನಶೀಲ ಪ್ರತಿಭೆಯ ಮುಕುಟಮಣಿಗಳಾಗಿವೆ. ಅವರ ಜಲಗಾರ, ಬೆರಳ್ಗೆ ಕೊರಳ್, ಸ್ಮಶಾನ ಕುರುಕ್ಷೇತ್ರ ಹಾಗೂ ಶೂದ್ರ ತಪಸ್ವಿ ನಾಟಕಗಳು ವಾಸ್ತವ ಚಿಂತನೆ, ಸಮಕಾಲೀನ ಪ್ರಜ್ಞೆ, ಆಧುನಿಕ ಹೊಳಹುಗಳಿಂದ ಹೊಸ ಸಂಚಲನ ಉಂಟು ಮಾಡಿವೆ. ರಸೋವೈಸಹ, ತಪೋನಂದನ, ದ್ರೌಪದಿಯ ಶ್ರೀಮುಡಿ ಮುಂತಾದ ಅವರ ವಿಮರ್ಶಾ ಗ್ರಂಥಗಳು ಅವರ ದರ್ಶನ ವಿಮರ್ಶೆ ಹಾಗೂ ಕಾವ್ಯಮೀಮಾಂಸೆಯ ಪರಿಕಲ್ಪನೆಗಳನ್ನು ಸಾಕಾರಗೊಳಿಸಿವೆ. ಕುವೆಂಪು ಕನ್ನಡದ ರಾಷ್ಟ್ರಕವಿ ಮತ್ತು ನಾಡಿಗೆ ನಾಡಗೀತೆ ನೀಡಿದ ಕವಿ. ಕನಸು ನನಸಾಯಿತಿದೋ ಏಕೈಕ ಕರ್ನಾಟಕ, ಕಣ್ಣಟ್ಟು ಬಯಸಿ ಕಾಣ್ ದಿಕ್ತಟ ಧ್ವಜಪಟ, ಕಾವೇರಿ ಸಿರಿಯಡಿಯ ಗೋದಾವರಿಯ ಮುಡಿಯ, ಮೂಡುಮಲೆ ಎಡದ ಗಡಿಯ, ಪಡುಗಡಲ ಬಲದ ತಡಿಯ, ವರ್ಣಶಿಲ್ಪದ ಕಲೆಯ ಚೆಲ್ವಿನ ಶಿಲೆಯ ಗುಡಿಯ, ಕನ್ನಡದ ಇಂಪು ನುಡಿಯ, ಕನಸು ನನತಾಯಿತಿದೋ ಏಕೈಕ ಕರ್ನಾಟಕ, ಕಣ್ಣಟ್ಟು ಬಯಸಿ ಕಾಣ್ ದಿಕ್ತಟ ಧ್ವಜಪಟ. ಶಿಶುರೂಪಿ, ಪಶುರೂಪಿ, ಜನರೂಪಿ, ಮನರೂಪಿ, ನವ್ಯ ಶಾದ್ವಲರೂಪಿ, ಕಲಕಲ ಪಕ್ಷಿರೂಪಿ, ನವಸರೋವರದಂತೆ, ನವಶಾಲಿವನದಂತೆ, ನವಯೌವನದ ಮೊದಲ ನವವಧೂವರದಂತೆ, ನವಕವಿಯ ನವರಸ ನವೀನ ಕೃತಿಯಂತೆ, ದಿವ್ಯ ವೀಣಾಗಾನ ಗತಿಯಂತೆ ಮೂಡುತ್ತಿದೆ ನೋಡು ಅದೋ ಏಕೈಕ ಕರ್ನಾಟಕ, ಕಣ್ಣಟ್ಟು ಬಯಸಿ ಕಾಣ್ ದಿಕ್ತಟ ಧ್ವಜಪಟ. ಯುಗದ ಕವಿಗೆ, ಜಗದ ಕವಿಗೆ ನಮೋ ನಮೋ ಎಂದು ಬೇಂದ್ರೆಯವರಿಂದ ಕರೆಸಿಕೊಂಡ ಕುವೆಂಪು ಕಳೆದ ಶತಮಾನದ ಭವ್ಯ ಸೃಜನಶೀಲ ಚೇತನ. ಕಾಡಿನ ಕೊಳಲಿದು ಕಾಡ ಕವಿಯುನ ಮಲೆಯ ನಾಡೆನಗೆ ತಾಯಿ ಮನೆ ಎಂದು ಬರೆದ ಕುವೆಂಪು ಅವರ ಸಾಹಿತ್ಯವು ಚೆಲುವು,
ಸೌಂದರ್ಯಾರಾಧನೆ ಮತ್ತು ಪ್ರಕೃತಿಗೆ ಒಲಿದಿದೆ. ಅವರ ಪ್ರಕೃತಿ ಗೀತೆಗಳು ರಸಾನುಭೂತಿಯ ಪ್ರತೀಕಗಳಾದರೆ ಕಾದಂಬರಿಗಳು ಪ್ರಕೃತಿ ವ್ಯಾಪಾರದೊಡನೆ ಮಾನವ ಸಮುದಾಯದ ಮನೋವ್ಯಾಪಾರಗಳನ್ನು ಕರ್ಷಣಕ್ಕೆ ಒಡ್ಡುತ್ತವೆ. ರಾಮಕೃಷ್ಣ ಪರಮಹಂಸ, ವಿವೇಕಾನಂದ, ಶಂಕರಾಚಾರ್ಯ, ಅರವಿಂದ, ಗಾಂಧೀಜಿ ಮುಂತಾದವರ ವಿಚಾರಧಾರೆಗೆ ಒಲಿದ ಕುವೆಂಪು ಭಾರತೀಯ ತಾತ್ವಿಕ ಪರಂಪರೆಯಿಂದ ಪ್ರಭಾವಿತರಾಗಿ ತಮ್ಮ ವಿಶ್ವಮಾನವ ಕಲ್ಪನೆ ರೂಪಿಸಿಕೊಂಡರು. ಮನುಜಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ ಹಾಗೂ ಪೂರ್ಣ ದೃಷ್ಟಿಯ ಪ್ರತಿಪಾದಕರಾದ ಅವರಿಗೆ ಸಾಹಿತ್ಯವು ಅವರ ಧ್ಯೇಯವಾದದ ಭಾವಪೂರ್ಣ ಮತ್ತು ಅರ್ಥಪೂರ್ಣ ಹಾದಿ. ಜಗತ್ತು ಮತ್ತು ಜೀವನ ಬರಿಯ ಒಂದು ಶೂನ್ಯ ಸ್ವಪ್ನವಲ್ಲ. ಹಾಗೆಂದುಕೊಂಡು ನಿದ್ರಿಸುವ ಜೀವ ಸತ್ತಂತೆಯೇ ಸರಿ. ಬದುಕು ಮಿಥ್ಯೆಯಲ್ಲ, ಬದುಕು ಸುದೃಢ ಸತ್ಯ. ಪಂಚಭೂತಗಳಿಂದ ಹುಟ್ಟಿ ಬಂದ ನೀನು ಪಂಚಭೂತಗಳಲ್ಲಿ ಸೇರಿ ಹೋಗುತ್ತೀಯೇ ಎಂಬುದು ಆತ್ಮಕ್ಕಲ್ಲ. ಈ ಮಾತು ಅನ್ವಯವಾಗುವುದು ದೇಹಕ್ಕೆ. ನಮ್ಮ ದಾರಿ, ನಮ್ಮ ಗುರಿ ಸುಖಕ್ಕೂ ಅಲ್ಲ, ದುಃಖಕ್ಕೂ ಅಲ್ಲ, ಕರ್ಮಕ್ಕೆ. ಕರ್ಮ ಮಾಡುವುದೇ ನಮ್ಮ ಕರ್ತವ್ಯ. ಇಂದಿಗಿಂತ ನಾಳೆ ಒಂದೊಂದು ದಿನಕ್ಕೂ ನಮ್ಮ ದಾರಿ ಮುಂದಕ್ಕೆ ಸಾಗುತ್ತಿರಬೇಕು. ವಿದ್ಯೆ, ಕಲೆ, ಜ್ಞಾನ ಇವು ಅನಂತ, ಅಪಾರ. ನಮ್ಮ ಆಯುಷ್ಯಾದರೂ ಕೆಣಕವೆಂಬಂತೆ ಮಿಂಚಿ ಹರಿಯುತ್ತಿದೆ. ಯಾವತ್ತಾದರೂ ಮೃತ್ಯುವಿನ ಕರೆ ಬರಬಹುದು ನಮಗೆ. ಆದ್ದರಿಂದ ಬದುಕಿನ ಕದನ ರಂಗದಲ್ಲಿ ಮೂಕ ಪ್ರಾಣಿಗಳಂತಲ್ಲದೆ ವೀರರಂತೆ ಓಡುತ್ತಾ ಮುನ್ನುಗ್ಗಬೇಕು. ಭವಿಷ್ಯತ್ತಿನ ಸುಖ ಸ್ವಪ್ನ ನಂಬಿ ಕುಳಿತಿರಬಾರದು. ಹಾಗೆಯೇ ಕಳೆದ ಕಾಲದ ವೈಭವವನ್ನು ಮೆಲುಕು ಹಾಕುತ್ತಲೂ ಇರಬಾರದು. ಹಿಂದಕ್ಕೂ ನೋಡದೆ ಮುಂದಕ್ಕೂ ಹಾಕದೆ ಇಂದಿನದನ್ನು ಹಿಂದೆಯೇ ಮಾಡಿ ಪೂರೈಸಬೇಕು. ತಮ್ಮ ಶೂದ್ರ ತಪಸ್ವಿ, ಬೆರಳ್ಗೆ ಕೊರಳ್, ಜಲಗಾರ ಮುಂತಾದ ಕೃತಿಗಳ ಮೂಲಕ ಅಲಕ್ಷಿತ ವ್ಯಕ್ತಿ, ದಮನಿತ ಸಮುದಾಯಗಳ ದನಿಯಾದ ಕುವೆಂಪು ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಬನ್ನಿ, 100 ದೇವರನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆಯ ದೇವಿ ನಮಗಿಂದು ಪೂಜಿಸುವ ಬಾರ ಎಂದು ಕರೆ ನೀಡಿದರು. ಪೂರ್ವದೊಡನೆ ಪಶ್ಚಿಮದ ಅರ್ಥಪೂರ್ಣ ಬೆಸಗೆಯಾಗಬೇಕು ಎಂದು ಬಯಸಿದ ಕುವೆಂಪು ವಿಜ್ಞಾನದೊಡನೆ ಆಧ್ಯಾತ್ಮವನ್ನು ಮೇಳೈಸಿದರು. ಅವರ ವಿಚಾರಕ್ರಾಂತಿಗೆ ಆಹ್ವಾನ ನಾಡಿನ ವೈಚಾರಿಕತೆಗೆ ಮಹತ್ವದ ಕಾಣಿಕೆಯಾದರೆ, ಮಂತ್ರಮಾಂಗಲ್ಯ ಪರಿಕಲ್ಪನೆ ಹೊಸ ಮಾರ್ಗವನ್ನು ರೂಪಿಸಿಕೊಟ್ಟಿತು. ಲೌಕಿಕ ಅಲೌಕಿಕ, ಪ್ರಾಚೀನ ಆಧುನಿಕ, ಭಾರತೀಯ ಪಾಶ್ಚಾತ್ಯ, ಪರಂಪರೆ ಪ್ರತಿರೋಧಗಳ ವೈಚಾರಿಕ ಸಮನ್ವಯದಲ್ಲಿ ಅವರು ಹೇಳಿದ್ದು, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರೂ ಅಲ್ಲ, ಎಲ್ಲಕ್ಕೂ ಇದೆ ಅರ್ಥ, ಯಾವುದೂ ಅಲ್ಲ ವ್ಯರ್ಥ, ನೀರೆಲ್ಲವೂ ತೀರ್ಥ ಎಂಬುದಾಗಿ. ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಒಂದಿದ್ದರೆ ನೀನಮ್ಮಗೆ ಕಲ್ಪತರು. ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರು ಕಾವೇರಿ. ಡಾಕ್ಟರ್ ದ.ರಾ. ಬೇಂದ್ರೆ ಕನ್ನಡಕ್ಕೆ 2ನೆಯ ಜ್ಞಾನಪೀಠ ತಂದುಕೊಟ್ಟವರು. ಅವರ 4 ತಂತಿ ಕಾವ್ಯ ಸಂಕಲನಕ್ಕೆ 1974ರಲ್ಲಿ ಪ್ರಾಪ್ತವಾಯಿತು. ಶ್ರಾವಣ ಬಂತು ಕಾರಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ. ಶ್ರಾವಣ ಬಂತು ಕಾರಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ. ಕಡಲಿಗೆ ಬಂತು ಶ್ರಾವಣ ಕುಣಿಧಾಂಗ ರಾವಣ, ಕಡಲಿಗೆ ಬಂತು ಶ್ರಾವಣ ಕುಣಿಧಾಂಗ ರಾವಣ. ಕುಣಿತಾವ ಗಾಳಿ ಭೈರವನ ರೂಪತಾಳಿ, ಕುಣಿತಾವ ಗಾಳಿ ಭೈರವನ ರೂಪತಾಳಿ. ಶ್ರಾವಣ ಬಂತು ಕಾರಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ. ಕನ್ನಡದ ಶ್ರೇಷ್ಠ ಕವಿ ಎಂದು ಪರಿಗಣಿತರಾದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂಬಿಕಾತನಯ ದತ್ತ ಕಾವ್ಯನಾಮದಿಂದ ಪ್ರಸಿದ್ಧರು.
ಕೃಷ್ಣಕುಮಾರಿ, ಗರಿ, ಸಖಿ ಗೀತ, ಉಯ್ಯಾಲೆ, ನಾದಲೀಲೆ, ಗಂಗಾವತರಣ, ಚೈತ್ಯಾಲಯ, ನಾಕುತಂತಿ ಹೀಗೆ 30 ಕವನ ಸಂಕಲನಗಳು ಪ್ರಕಟವಾಗಿವೆ. ಷಟ್ಪದಿ, ಜನಪದ, ರಗಳೆ, ಸಾಂಗತ್ಯ, ತ್ರಿಪದಿ, ಭಾವಗೀತೆ ಹೀಗೆ ಕಾವ್ಯದ ಸಕಲ ಸಾಧ್ಯತೆಗಳ ಜೊತೆ ಪ್ರಯೋಗ ನಡೆಸಿದ ಅವರು ಭಾಷೆಯ ಅರ್ಥ ಮತ್ತು ಅಭಿವ್ಯಕ್ತಿಯ ಸೂರೆಗೈದರು. ಸಾಹಿತ್ಯ ಮತ್ತು ವಿಮರ್ಶೆ, ಸಾಹಿತ್ಯ ಸಂಶೋಧನೆ, ಸಾಹಿತ್ಯದ ವಿರಾಟ್ ಸ್ವರೂಪ ಮುಂತಾದವು ಅವರ ಸಾಹಿತ್ಯ ವಿಮರ್ಶೆ ಮತ್ತು ಕಾವ್ಯ ಚಿಂತನೆಯನ್ನು ತೋರುತ್ತವೆ. ಸಾಯೋ ಆಟ, ದೆವ್ವದ ಮನೆ, ನಗೆಯ ಹೊಗೆ, ಮಂದಿ ಮನಿ ಮುಂತಾದ ಅಸಂಗತ ಪರಿಕಲ್ಪನೆಯ 14 ನಾಟಕಗಳನ್ನು ಅವರು ರಚಿಸಿದ್ದಾರೆ. ಕಾಳಿದಾಸನ ಮೇಘದೂತವನ್ನು ಕನ್ನಡಕ್ಕೆ ಭಾವಾಂತರಗೊಳಿಸಿದರಲ್ಲದೆ ಉಪನಿಷದ್ ರಹಸ್ಯ, ಅರವಿಂದ ಯೋಗ, ಕಬೀರ ವಚನಾವಲಿ ಮುಂತಾದ ಗ್ರಂಥಗಳನ್ನು ಅನುವಾದಿಸಿದರು. 44 ಕವಿತೆಯುಳ್ಳ 4 ತಂತಿಯವರೆಗೆ 4 ಕವಿತಾ ಅಂತ ಇದ್ದೇನೆ. ಒಂದಕ್ಕೊಂದು ಹೊಂದಿಸ್ಕೊಂಡು ತಿಳ್ಕೊಬೇಕು ನೀವು. ನೋ ಡು ಅಂದ್ರೆ ನೋ ಬೇರೆ ಕಡೆ ಮಾಡ್ತೀರಿ, ಡು ಬೇರೆ ಕಡೆ ಮಾಡ್ತೀರಿ. ಮಾಡ್ರಿ, ಏನಡ್ಡಿಲ್ಲ. ನಾ ಮುಂಚೆ ನಿಮಗೆ ನೋ ಅಂಬೋದ ಹೇಳ್ತೇನೆ, ಆಮೇಲೆ ಹೇಳೋದು ಹೇಳಿ ಡು ಅಂತೇನಿ. ಏನು ಡು ಅಂದ್ರೆ ನೋ ಮಾಡಬೇಕಾದ್ರೆ ಕಣ್ಣು ತೆರೆದಿರಬೇಕಾಗ್ತಾವ. ಕಣ್ಣು ತೆರೆದು ಪಾಪ ಅಂದ್ರೆ ಕೂಸಿನ ಕಡೆಗೆ ಪಾಪ ಅಂತ ನೋಡೋ ದೃಷ್ಟಿ ಅಡಿಗೆ ಹೋಗ್ಲಿ. ಪಾಪ ಅಪ್ಪ ಎತ್ಕೋಬೇಕಪ್ಪ, ಒಗಿಬಾರ್ದು ಹಾದಿ ಮೇಲೆ ಅವನು. ಅದು ಪಾಪ ಅಲ್ಲೋ ಮಗನೇ, ನೀ ಎತ್ತಿದ್ದು ಪುಣ್ಯ, ಒಗದದ್ದು ಪಾಪ. ಅದು ಪತನ ಯಾವಾಗ ಆಗ್ತದ? ತಪನ ಇಲ್ಲದಾಗ ಆಗ್ತದ. ಮನ ಬಂದಂತೆ ನಡೆದರೆ ಪತನ ಆಗ್ತದೆ, ನಮನ ಮಾಡಿದರೆ ತಪ ಆಗ್ತದೆ. ಅದರ ಮುಖ ಮ್ಯಾಲಕ್ಕೆ ಹೋಗ್ತಿರ್ತದೆ ಜ್ವಾಲ. ಇದು ನಮಗೆ ಇದಂಚಮೆ ತದಂಚಮೆ ಚಮೆ ಚಮೆ ಗೊತ್ತು, ನಮೇ ನಮಗೆ ಗೊತ್ತಿಲ್ಲಪ್ಪ. ನಮಮ ಅನ್ಲಿಕ್ಕೆ ಕಲಿಬೇಕು ನಾವು. ಕನ್ನಡ ಸೃಜನಶೀಲತೆಗೆ ಗೌರವ ತಂದುಕೊಟ್ಟ ಶ್ರಾವಣ ಪ್ರತಿಭೆ ಬೇಂದ್ರೆ ಭಾವ ಹಾಗೂ ವಸ್ತು ವೈವಿಧ್ಯ, ಗುಣಸತ್ವ ತೇಜಸ್ಸುಗಳ ಜೊತೆ ತಮ್ಮ ಕಾವ್ಯದಲ್ಲಿ ನೀಡಿದ 100 ರೂಪಕಗಳು ಕಾವ್ಯಾಸಕ್ತರನ್ನು ಗೆದ್ದಿವೆ. ನಾನು ನೀನು ಆನು ತಾನು, ಆವು ಈವಿನ ನಾವು ನೀವಿಗೆ, ಏಲಾವಲ ಲವಲೀವನ ಲವಂಗ ಬನಗಳಲ್ಲಿ, ಬಾ ಹತ್ತರ ಹೀಗೆ ಭಾಷೆಯ ಒಳ ಹೊರಗುಗಳನ್ನು ಅವರಂತೆ ಭಾವಿಸಿದವರು ಬಹುವಿರಳ. ಬೀದಿಯಲ್ಲಿ ಹೆಕ್ಕಿದ ಪದಗಳನ್ನು ಅನಂತತೆಯ ಸಂದೇಶವಾಹಕಗಳಾಗಿ ಮಾಡುವ ಎದೆಗಾರಿಕೆ ಅವರಲ್ಲಿತ್ತು ಎಂದು ವಿಮರ್ಶಕರು ಅಭಿಪ್ರಾಯಪಡುತ್ತಾರೆ. ಎಲ್ಲವನ್ನೂ ಒಳಗೊಳ್ಳುವ ಧೀಮಂತಿಕೆಯಿದ್ದ ಬೇಂದ್ರೆ ತಮ್ಮ ಕವಿತೆಗಳಲ್ಲಿ ಇಡಿಯಿಂದ ಹಿಡಿ, ಹಿಡಿಯಿಂದ ಇಡಿಯನ್ನು ಶೋಧಿಸಿದರು. ಅನುಭವ ಮತ್ತು ಅನುಭಾವದ ಮೂಲಕ ಜೀವನ ಪ್ರೀತಿಯ ವ್ಯಾಖ್ಯಾನ ಮಾಡಿದರು. ಗಣಿತ ಸೂತ್ರದಲ್ಲೂ ಕಾವ್ಯಸೂತ್ರ ಕಂಡುಕೊಂಡ ಅವರು ತಮ್ಮದೇ ಸಾಂಖ್ಯಸೂತ್ರವನ್ನು ತಮ್ಮ ಕಾವ್ಯ ಮೀಮಾಂಸೆಯ ಭಾಗವನ್ನಾಗಿಸಿದರು. ತಮ್ಮ ಸೃಜನಶೀಲ ಉಲ್ಲಂಘನೆಯ ಮೂಲಕ ಕಾವ್ಯದ ಆಯಾಮಗಳನ್ನು ವಿಸ್ತರಿಸಿದರು. ಎನ್ನ ಪಾಡೆನಗಿರಲಿ, ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ ಎಂದು ಪಟ್ಟ ಪಾಡನ್ನೆಲ್ಲ ಹುಟ್ಟು ಹಾಡಾಗಿಸಿ ಜನರ ವರಕವಿಯಾದರು. ಬೆಂದರೆ ಬೇಂದ್ರೆ ಎಂದು ಹೇಳಿದ ಅವರು ರಸವೇ ಜನನ, ವಿರಸ ಮರಣ ಎಂದು ಸಮರಸದ ಬೋಧೆಯಾದರು. ಗಾಂಧಿ ಬಯಲು, ರವೀಂದ್ರ ನಾಟಕರಂಗ ಹಾಗೂ ಅರವಿಂದ ಸಮಾಧಿ ಇವು ನನ್ನ ಸಾಧನ ಸೋಪಾನದ ತಪ್ಪಲು ಭೂಮಿ ಎಂದು ಬಣ್ಣಿಸಿದರು. ಹೂಗಳೆಲ್ಲ ಹಣ್ಣಿನೊಳಗಿನ ಭಾಗವಾಗಿರುವ ಅತ್ತಿಯ ಹಣ್ಣು ಔದುಂಬರದಲ್ಲಿ ಜೀವನ ಸಾರ ಸರ್ವಸ್ವ ಕಂಡುಕೊಂಡ ಅವರ ಕಾವ್ಯ ಸಂಕೇತವೇ ಔದುಂಬರ. ಅಕ್ಷರ ಮತ್ತು ಸಂಖ್ಯಾತತ್ವಗಳನ್ನು ಅಮೂರ್ತ ಜೀವಸತ್ವವಾಗಿಸಿಕೊಂಡ ಬೇಂದ್ರೆ ತಾವು ಬರೆಯದ ಮಹಾಕಾವ್ಯಕ್ಕೆ ಕೊಟ್ಟ ಹೆಸರು 881 + 441. ಡಾಕ್ಟರ್ ಶಿವರಾಮ ಕಾರಂತರು ತಮ್ಮ ಕಾದಂಬರಿ ಮೂಕಜ್ಜಿ ಕನಸುಗಳು ಮೂಲಕ 1977ರಲ್ಲಿ ಕನ್ನಡಕ್ಕೆ 3ನೇ ಜ್ಞಾನಪೀಠವನ್ನ ತಂದಿದ್ದರು. ಶಿವರಾಮ ಕಾರಂತ ಕನ್ನಡದ ಸವ್ಯಸಾಚಿ. ಸಾಹಿತ್ಯ, ಪರಿಸರ, ಯಕ್ಷಗಾನ, ಚಿತ್ರಕಲೆ, ಗೀತನಾಟಕ, ಚಲನಚಿತ್ರ, ಪತ್ರಿಕೋದ್ಯಮ, ಮಕ್ಕಳ ಏಳಿಗೆ, ಸಮಾಜ ಸುಧಾರಣೆ, ರಾಜಕೀಯ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಅರ್ಥಪೂರ್ಣ ಸಾಧನೆ ಅವರದು. ಮರಳಿ ಮಣ್ಣಿಗೆ, ಮೂಕಜ್ಜಿಯ ಕನಸುಗಳು, ಚೋಮನ ದುಡಿ, ಬೆಟ್ಟದ ಜೀವ, ಕುಡಿಯರ ಕೂಸು, ಸರಸಮ್ಮನ ಸಮಾಧಿ, ಮೈಮನಗಳ ಸುಳಿಯಲ್ಲಿ ಹೀಗೆ ಸಾಲು ಸಾಲು ಕಾದಂಬರಿಗಳು. ಸಮಾಜ, ಜನಜೀವನದ ವಾಸ್ತವ ಚಿತ್ರಣ, ಅಸ್ಪೃಶ್ಯ ವರ್ಗದ ಜೀವನ ಚಿತ್ರಣ, ಗ್ರಾಮೀಣ ಜೀವನ,
ಕಲೆ ಮತ್ತು ಧಾರ್ಮಿಕ ಪ್ರವೃತ್ತಿ, ರಾಜಕೀಯ, ಹೀಗೆ ಅವರ ಕಾದಂಬರಿಗಳು ದೊರಕಿಸಿಕೊಡುವ ಅನುಭವ ಪ್ರಪಂಚ ವ್ಯಾಪ್ತವಾದುದು. ಮುಕ್ತದ್ವಾರ, ಕಿಸಾ ಗೌತಮಿ, ಬುದ್ಧೋದಯ ಮುಂತಾದ ಗೀತನಾಟಕಗಳನ್ನು ರಚಿಸಿ ಪ್ರಯೋಗಿಸಿದರು. ಸಂಗೀತ ಮತ್ತು ನಾಟ್ಯಗಳನ್ನು ಕೇಂದ್ರವಾಗಿರಿಸಿಕೊಂಡು ಅವರು ಯಕ್ಷಗಾನ ಕ್ಷೇತ್ರದಲ್ಲಿ ಮಾಡಿದ ಬದಲಾವಣೆಗಳಿಗೆ ಜಾಗತಿಕ ಮನ್ನಣೆ ದೊರೆಯಿತು. ಕಿರಿಯರಿಗಾಗಿ ಅವರು ರಚಿಸಿದ ಸಚಿತ್ರ ವಿಶ್ವಕೋಶ ಬಾಲ ಪ್ರಪಂಚ ಮಕ್ಕಳ ಅರಿವಿನ ವಿಕಾಸಕ್ಕೆ ಸಹಾಯ ಮಾಡಿತು. ಎಳೆಯರಿಗೆ ವಿಜ್ಞಾನ ಮಾಹಿತಿ ನೀಡುವ ಉದ್ದೇಶದಿಂದ ರಚಿಸಿದ 4 ಸಂಪುಟಗಳ ವಿಜ್ಞಾನ ಪ್ರಪಂಚ ಒಂದು ಮಹತ್ವದ ಪ್ರಯತ್ನ. ಸಿರಿಗನ್ನಡ ಅರ್ಥಕೋಶ ಅವರ ಇನ್ನೊಂದು ವಿಶೇಷ ಕೊಡುಗೆ. ಕಲಾ ವಿಚಾರಗಳ ಬಗ್ಗೆ ಬರೆದ ಕಲಾ ಪ್ರಪಂಚ ಒಂದು ಉಪಯುಕ್ತ ಬೃಹತ್ ಗ್ರಂಥ. ಮಲೆಯ ಮಕ್ಕಳೂ ಸೇರಿದಂತೆ 3 ಚಲನಚಿತ್ರ ನಿರ್ಮಿಸಿ ನಿರ್ದೇಶಿಸಿದ್ದಾರೆ. ನಾನು ಓದಬಹುದಾದ ಕಾಲದಲ್ಲಿ ಗಲಿವರ್ ಟ್ರಾವೆಲ್ನ ಹಾಕಿದ ಪುಸ್ತಕ ಇಂಗ್ಲೀಷ್ ಇದು ಮುಗಿದ ಮೇಲೆ ಮತ್ತೆ ಓದಿದರೆ ಸೆಕ್ಸ್ಟನ್ ಬ್ಲೇಕ್ ಸ್ಟೋರೀಸ್. ಅದಕ್ಕೆ ಪೀಠಿಗೆಯಾಗಿ ಏನಿತ್ತು ಬಂಕಿಮ್ ಚಂದ್ರರ ಪರಿಮಳ ಮೊದಲಾದ ಅದೇ ಥರದ ಕಾದಂಬರಿಗಳಿದ್ದು. ಆವಾಗ ನಿಮಗೆ ಕಥೆಯಾಗಿ ಓದುವ ಕುತೂಹಲ ಬಿಡ್ತಕ್ಕಂಥ ಒಂದು ಅಟ್ಮಾಸ್ಫಿಯರ್ ನಮಗಿದ್ದದ್ದು. ಕಾದಂಬರಿ ಇದಕ್ಕೆ ಬೇಕಾದ ಅಟ್ಮಾಸ್ಫಿಯರ್. ನಾನು ಸಾಧಾರಣ 12ಕ್ಕೆ 3rd ಕ್ಲಾಸ್ 4th ಕ್ಲಾಸು 5th ಕ್ಲಾಸು ಸೇರಿದೆ. 2nd ಫಾರ್ಮ್ 3rd ಫಾರ್ಮ್ ಸಮಯದಲ್ಲಿ ಒಬ್ಬರು ಕನ್ನಡ ಪಂಡಿತರಿದ್ದರು. ಅವರು ತಮ್ಮ ಲೈಬ್ರರಿಯನ್ನು ಕೊಡ್ಲಿಕ್ಕೆ ಶುರು ಮಾಡಿದರು. ಆವಾಗ ಬಂಕಿಮನ ಬರಹಗಳು ದೀಪಕಾಳೆ ಬರಹ ಅಲ್ಲ, ಆ ಗುಂಪು ನಮಗೆ ಅಪೀಲ್ ಆಗಲಿಲ್ಲ. ಇವರ ಬರಹಗಳು ಕುಶಾಲ ಆಗ್ತಿತ್ತು. ಆವಾಗ ಪರಿಮಳ, ಮಿರ್ಜುಮಲೆ ಇದೆಲ್ಲ ಇತ್ತು. ಆವಾಗ ಬಾಕಿ ಉಳಿದ ವಿಷಯಗಳೇನಿಲ್ಲ, ಈ ವಿಷಯಗಳೇ ಪ್ರಧಾನವಾದದ್ರಿಂದ ಅದನ್ನೇ ಪಾರ್ಟ್ ಆಗಿ ನನ್ನ ಮ್ಯಾಗಝೀನಲ್ಲಿ ಭೂತ ಮತ್ತು ಈ ಕಾದಂಬರಿ ಪತ್ತೇದಾರಿ ಕಾದಂಬರಿ ಹಾಕಿದೆ. ಮಾನವ ತಾನು ದೊಡ್ಡವನಾಗದೆ ತನ್ನ ದೇವರನ್ನು ದೊಡ್ಡದು ಮಾಡಲಾರ. ನಿಸರ್ಗದ ನದಿ, ಕಡಲು, ಬೆಟ್ಟ, ಬಾನುಗಳಲ್ಲಿ ದೊರೆಯುವಷ್ಟು ಶಾಂತಿಯನ್ನು ನಾನು ಗುಡಿಗಳಲ್ಲಿ ಕಂಡಿಲ್ಲ ಎಂದು ಹೇಳುತ್ತಿದ್ದ ನಿರೀಶ್ವರವಾದಿ ಕಾರಂತರು ತಮ್ಮ ಸಮಾಜ ಸುಧಾರಣೆ ಮತ್ತು ಆದರ್ಶವಾದದ ಈಡೇರಿಕೆಗಾಗಿ ದೇಶವನ್ನು ಸುತ್ತಿದರು. ಪರಿಸರ ಚಳುವಳಿಗಾಗಿ ದೇಶಾದ್ಯಂತ ಹೋರಾಟಗಳಲ್ಲಿ ಪಾಲ್ಗೊಂಡರು. ಯಕ್ಷರಂಗದ ಪ್ರಯೋಗಶೀಲತೆಗಾಗಿ ಪ್ರಪಂಚವನ್ನೇ ಸುತ್ತಿದರು. ಅವರು ತಮ್ಮನ್ನು ತಾವೇ ಕಂಡುಕೊಂಡುದು ಹುಚ್ಚು ಮನಸ್ಸಿನ 10 ಮುಖಗಳು ಎಂಬುದಾಗಿ. ಶಿವರಾಮ ಕಾರಂತರ ಕೃತಿಗಳಲ್ಲಿ ವಸಾಹತುಶಾಹಿವಾದದ ವಿರೋಧ, ಪರಂಪರಾಗತ ನಂಬಿಕೆಗಳ ಕುರಿತ ಸಂದೇಹ, ಜಾತಿ ನಿರ್ಮೂಲನ, ಸ್ತ್ರೀ ಶಿಕ್ಷಣ, ವೈಜ್ಞಾನಿಕ ದೃಷ್ಟಿಕೋನ, ನಿಸರ್ಗ ಮಾನವ ಹೋರಾಟ, ದಲಿತರ ಶೋಷಣೆ, ಕೃಷಿಯಾಧಾರಿತ ಕುಟುಂಬಗಳ ಪಲ್ಲಟ, ಭೂಸುಧಾರಣೆ, ಸಾಮಾಜಿಕ ಋಣ, ಅಧ್ಯಾತ್ಮದ ಆಯಾಮ, ಲೈಂಗಿಕತೆಯ ಸ್ಥಾನ, ಹೀಗೆ ಹಲವು ಸಂಗತಿಗಳ ವಾಸ್ತವಿಕ ಚಿತ್ರಣ ಕಾಣಬಹುದು. ನನ್ನ ಬರವಣಿಗೆಗೆ ಭಾಷಣ ಮಾಡ್ತಾ ಇದ್ದೆ ನಾನು ದೇಶೋದ್ಧಾರ, ಕೇಳಲಿಕ್ಕೆ ಜನ ಇಲ್ಲ. ಆವಾಗ ಬರಹವನ್ನು ಯಾಕೆ ಉಪಯೋಗಿಸ್ಬಾರ್ದು? 2 ಆ ಕಾಲದಲ್ಲಿ ನಾಟಕ ಬರೀತಿದ್ದೆ, ನಾಟಕ ನೋಡ್ತಿದ್ದೆ. ನಾಟಕಕ್ಕೆ ಯಾಕೆ ಉಪಯೋಗಿಸ್ಬಾರ್ದು ಅಂತಾಯಿತು. ಪತ್ರಿಕೆ ಇದೆ, ಇದನ್ನು ಬಿಟ್ಟು ಸೆಂಟಿಮೆಂಟಲ್ ಆಗಿ ಇರೋದೇ ಸೆಂಟಿಮೆಂಟಲ್. ಆವಾಗ ಸೋಷಲ್ಲು ಸಮಾಜ ಎಷ್ಟು ಗೊತ್ತಿದೆ ಅನ್ನೋದು ಆಮೇಲೆ. ಈ ಹುಡುಗಿಯ ಒಂದು ಮೂಲ ಕಾರಣ ಅಂತ ಇಟ್ಕೊಳ್ಳಿ. ಇದನ್ನೇ ಕಥೆಯನ್ನು ಕನ್ಯಾಬಲಿ, ಸೂಳೆಯ ಸಂಸಾರ ಅಂತ ಬರೆದೆ. ಅದು ಬರೀಲಿಕ್ಕೆ ಕಾರಣ ಅಂದರೆ ನನ್ನ ಆರಂಭದಲ್ಲಿ ಯೋಚನೆ ತೊಡಗಿದ್ದು ಈ ರಿಫಾರ್ಮೇಷನ್ ದೇಶದಿಂದ. ಆ ಕಾಲದಲ್ಲಿ ಏನು ಪ್ರಧಾನ ಇತ್ತು? ಈ ಕಷ್ಟ ಸುಖದ ಪ್ರಶ್ನೆ ಇಲ್ಲ, ಸೆಂಟಿಮೆಂಟ್ ಹೀಗಿರಬೇಕು ಅಂತ. ಆವಾಗ ಕಥೆ ಕಾದಂಬರಿಗಳಲ್ಲಿ ಕೂಡ ಅವರ ಆಟಿಟ್ಯೂಡ್ ರಿಯಲಿಸ್ಟಿಕ್ ಅನುಭವದಿಂದ ಪ್ರೇರಿತವಾದ ಘಟನೆಗಳು, ವ್ಯಕ್ತಿಗಳಲ್ಲ. ನಾಟಕದಲ್ಲಿಯೂ ಕೂಡ ಹಾಗೆ, ಇದರಲ್ಲಿಯೂ ಹಾಗೆ. ಈಗ ಆ ಕಾಲದಲ್ಲಿ ಗಡ್ಕರಿ ನಾಟಕ ನಾನು ನೋಡ್ತಿದ್ದೆ. ಗಡ್ಕರಿ ನಾಟಕ ನಾನು ಟ್ರಾನ್ಸ್ಲೇಷನ್ ಮಾಡಿ ಆಡಿದ್ದೇನೆ. ಏನು ಬರ್ತದೆ? ಪೂರ್ಣ ಸೆಂಟಿಮೆಂಟಿಕ್. ನಿಜವಾಗಿ ಜೀವನದಲ್ಲಿ ಏನಿದೆ ಅಂತ ಕಂಡುಕೊಂಡದ್ದು ನಾನು ಬರೆದ್ರೆ ಏನು ಪ್ರಯೋಜನ ಬರ್ತದೆ? ಶಿಕ್ಷಣವು ಮಕ್ಕಳಿಗೆ ಹೊರೆಯಾಗಬಾರದು, ಬದಲಾಗಿ ಆಟವಾಗಬೇಕು ಎಂಬ ನಿಲುವಿನ ಕಾರಂತರು ಮಕ್ಕಳಿಗಾಗಿ ಬಾಲವನವನ್ನು ಸ್ಥಾಪಿಸಿದರು. ಮಕ್ಕಳೊಂದಿಗೆ ಆಡಿದರು, ನಲಿದರು. ಯಕ್ಷಗಾನ ರಂಗದಲ್ಲಿ ಕಲಾವಿದರೊಂದಿಗೆ ಕುಣಿದರು. ಸ್ವಾತಂತ್ರ್ಯ ಪೂರ್ವದಲ್ಲೇ ಅಂತರ್ಜಾತೀಯ ವಿವಾಹವಾದರು. ತಮ್ಮೆದುರಿಗಿನ ಅನ್ಯಾಯಗಳನ್ನು ದೊಡ್ಡ ದನಿಯಲ್ಲಿ ಪ್ರತಿಭಟಿಸಿದರು. ನ್ಯಾಯಾಲಯದ ಮೆಟ್ಟಿಲೇರಿದರು. ಚುನಾವಣೆಯ ಕಣಕ್ಕೂ ಧುಮುಕಿದರು. ದೇವರ ವಿಷಯದಲ್ಲಿ ನಾನು ಕರೆ ಹಚ್ಚಿಕೊಳ್ಳುವುದಿಲ್ಲವಾದರೂ ದೇವರನ್ನು ನಂಬಿಕೊಂಡು ಬಾಳಿ ದುಡಿದಂಥ ಅನೇಕ ವ್ಯಕ್ತಿಗಳನ್ನು ಚಿತ್ರಿಸಿದ್ದೇನೆ. ಆದ್ದರಿಂದ ನನ್ನ ಮೌಲ್ಯವನ್ನು ನಾನು ಇನ್ನೊಬ್ಬರ ಮೇಲೆ ಹೇರುವುದಿಲ್ಲ ಎಂದು ಕಾರಂತರು ಹೇಳುತ್ತಿದ್ದರು. ಸಾಹಿತಿ ಆಗಬೇಕೆಂದು ಬಯಸುವ ವ್ಯಕ್ತಿ ತನ್ನ ಮನಸ್ಸಿನ ಕದವನ್ನು ಯಾತಕ್ಕೂ ಎಂದಿಗೂ ಮುಚ್ಚುವಂತಿಲ್ಲ. ಬಾಳು ಇರುವುದು ಬದುಕುವುದಕ್ಕಾಗಿ,
ಬದುಕಿನಿಂದ ಬೆಳೆಯುವುದಕ್ಕಾಗಿ. ಬಾಳ್ವೆ ಇರುವುದು ಕಲಿಯುವುದಕ್ಕೆ, ಕಲಿತು ತಿದ್ದಿಕೊಳ್ಳುವುದಕ್ಕೆ, ತಿದ್ದಿ ತೃಪ್ತಿ ಪಡೆಯುವುದಕ್ಕೆ. ಇದು ಅವರ ದೃಢ ನಿಲುವಾಗಿತ್ತು. ಕನ್ನಡಕ್ಕೆ 4ನೆಯ ಜ್ಞಾನಪೀಠ ಪ್ರಶಸ್ತಿ ಡಾಕ್ಟರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ತಮ್ಮ ಚಿಕ್ಕವೀರ ರಾಜೇಂದ್ರ ಕೃತಿಗೆ 1983ರಲ್ಲಿ ಪಡೆದರು. ಕನ್ನಡದ ಆಸ್ತಿ ಮಾಸ್ತಿ ಎಂದು ಹೆಸರಾದ ಶ್ರೀನಿವಾಸ ಕಾವ್ಯನಾಮದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಹೊಸಗನ್ನಡ ಸಣ್ಣ ಕಥೆಗಳ ಜನಕ ಎಂದು ಪ್ರಸಿದ್ಧರು. ಭಾರತೀಯ ಮತ್ತು ಪಾಶ್ಚಾತ್ಯ ಸಾಹಿತ್ಯಗಳೆರಡರಲ್ಲೂ ಪರಿಣಿತಿ ಇದ್ದ ಅವರು ತಮ್ಮ ಬರಹಗಳಲ್ಲಿ ಕನ್ನಡ ಸಂಸ್ಕೃತಿ, ಭಾರತೀಯ ಚಿಂತನೆಯ ಮೌಲ್ಯಗಳನ್ನು ಎಣೆಯಿಲ್ಲದಂತೆ ಬೆಸೆದರು. 60ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದ ಮಾಸ್ತಿಯವರ ಮುಖ್ಯ ಕವನ ಸಂಕಲನಗಳೆಂದರೆ ಭಿನ್ನಹ, ಅರುಣ, ತಾವರೆ ಹಾಗೂ ಚೆಲುವು. ಶ್ರೀರಾಮ ಪಟ್ಟಾಭಿಷೇಕ ಅವರ ದೀರ್ಘ ಕಾವ್ಯ. ಅವರ ಕಥನ ಕವನಗಳು ಜನಪ್ರಿಯ. ಸರಳ ಹಾಗೂ ನೇರ ನಿರೂಪಣೆಯ ಅವರ ಸಣ್ಣ ಕಥೆಗಳು ಸಮಾಜದ ಮಾನವೀಯ ಹಾಗೂ ಉದಾತ್ತ ಮೌಲ್ಯಗಳನ್ನು ವಾಸ್ತವಿಕ ನೆಲೆಯಲ್ಲಿ ಎತ್ತಿ ಹಿಡಿದಿವೆ. ಸುಬ್ಬಣ್ಣ, ವೆಂಕಟಸ್ವಾಮಿಯ ಪ್ರಣಯ, ಮೊಸರಿನ ಮಂಗಮ್ಮ, ರಂಗಪ್ಪನ ಮದುವೆಯಂತಹ ಅನೇಕ ಕಥೆಗಳು ಇಂದಿಗೂ ಜನಜನಿತ. ಚನ್ನಬಸವನಾಯಕ ಹಾಗೂ ಚಿಕ್ಕವೀರ ರಾಜೇಂದ್ರ 2 ಮಹತ್ವದ ಐತಿಹಾಸಿಕ ಕಾದಂಬರಿಗಳು. ಶಾಂತ, ಸಾವಿತ್ರಿ, ಅನಾರ್ಕಲಿ, ಪುರಂದರದಾಸ, ಕನಕಣ್ಣ, ಕಾಕನಕೋಟೆ ಮಾಸ್ತಿಯವರ ಮುಖ್ಯ ನಾಟಕಗಳು. ಕಾಕನಕೋಟೆ ಚಲನಚಿತ್ರವಾಗಿಯೂ ಹೆಸರು ಮಾಡಿದೆ. ವಿಮರ್ಶೆ ಎಂಬ ಕೃತಿಯಲ್ಲಿ ವಿಮರ್ಶೆಯ ಸ್ವರೂಪವನ್ನು ವಿಶ್ಲೇಷಿಸಿದ್ದಾರೆ. ಪತ್ರಿಕೋದ್ಯಮದಲ್ಲೂ ಕೃಷಿ ಮಾಡಿದ ಅವರ ಜೀವನ ಪತ್ರಿಕೆಯ ಸಂಪಾದಕೀಯಗಳು ಇಂದಿಗೂ ಮೇಲ್ಪಂಕ್ತಿಯಾಗಿವೆ. ಭಾವ ಅವರ ಆತ್ಮಕಥನ. ನನಗೆ ಜ್ಞಾಪಕ ಇರೋ ಹಾಗೆ 3ನೇ ತರಗತಿಯಲ್ಲಿ 5 ವರ್ಷ ನನ್ನ ಮೇಲಿನ ಕ್ಲಾಸ್ನವರಿಗೆ ದಿಲೀಪ ಚರಿತೆ ಅನ್ನೋದು ಕಾಳಿದಾಸನ ರಘುವಂಶದ ಒಂದು ಸರ್ಗ, ಅದರ ಭಾಷಾಂತರ ಎಸ್ ಜಿ ನರಸಿಂಹಾಚಾರ್ಯ ಮಾಡಿದ್ದು. ಅದು ಪಠ್ಯಪುಸ್ತಕವಾಗಿತ್ತು. ಅದನ್ನು ಪಾಠ ಹೇಳ್ತಾ ನಮ್ಮ ಮೇಷ್ಟ್ರಾದವರು, ಆ ಶಾಲೆಯ ಮೇಷ್ಟ್ರಾಗಿದ್ದವರು, ಅವರು ಮೇಲಿನ ಕ್ಲಾಸ್ನ ಮೇಷ್ಟ್ರು, ನಾನು ಚಿಕ್ಕ ಕ್ಲಾಸ್ನಲ್ಲಿ ಇರ್ತಾ ಇದ್ದೆ. ಆ ಮೇಷ್ಟ್ರು ಆ ಕಾವ್ಯನ ಓದಿ ಪಾಠ ಹೇಳ್ತಾ, ಭಾಷಾಂತರ ಹೇಳ್ತಾ, ಮಕ್ಕಳಿಗೆ ಯಾಕೋ ತೋರ್ತು ಅವರಿಗೆ ಕಾಳಿದಾಸನ ಪುಸ್ತಕನೇ ತಗೊಂಡು ಬಂದು, ಅವ್ರು ಸಂಸ್ಕೃತ ಬಲ್ಲರು, ಅದು ಶ್ಲೋಕಗಳನ್ನೆಲ್ಲ ಓದಿ ಅರ್ಥ ಹೇಳೋರು, ಅದು ಸರಿಯಾಗಿ ಹೇಗಿದೆ ನೋಡು ಅಂತಂದುಬಿಟ್ಟು ಹೇಳೋರು. ನಮ್ಮ ಮೇಷ್ಟ್ರು ಏನು ಮಾಡಿದ್ರು, ಹೆಡ್ ಮಾಸ್ಟರ್ ನಮ್ಮ ಪಾಠ ಹೇಳ್ತಾ ಇದ್ರು, ಈ ಕೆಳಗಿನ ಕ್ಲಾಸಿಗೆ ಪಾಠ ಹೇಳ್ತಾ ಇದ್ರು. ಅವ್ರು ಹೇಳಿದರು, ಹಾಗಾದ್ರೆ ಕೇಳಿ ಕಥೆನ ಅಂತಂದುಬಿಟ್ರು. ಅದು ನಮ್ಮ ಪಾಠ ನಿಲ್ಲಿಸಿಬಿಟ್ಟು ನಾವು ಆ ಕಥೆನೇ ಕೇಳ್ತಾ ಇದ್ದೀವಿ. ದಿಲೀಪ್ ಚರಿತೆಯ ಕಥೆಯನ್ನೆಲ್ಲ ನಾನು ಕನ್ನಡದ 3ನೇ ತರಗತಿಯಲ್ಲಿ ಓದ್ತಾ ಇದ್ದ ದಿವಸದಲ್ಲಿ ಕೇಳಿದೆ. ಕನ್ನಡದ 3ನೇ ತರಗತಿಯಲ್ಲಿ ಇದ್ದಾಗ ಮೂಲವನ್ನು ಕೇಳಿ ಅದರ ಅರ್ಥವನ್ನು ಕೇಳಿ ಸಂಪೂರ್ಣವಾಗಿ ಮನಸ್ಸಿಗೆ ಮುಟ್ಟಿತ್ತು. ನನಗೆ ಒಳ್ಳೆಯ ಕಾವ್ಯದ ರುಚಿ ಅಂತಂದು ಹುಟ್ಟುಬಿಟ್ಟಿತ್ತು. ಆ ಚಿಕ್ಕನಲ್ಲೇ 3ನೇ ತರಗತಿಯಲ್ಲಿ ಹುಡುಗನಿಗೆ ಒಳ್ಳೆಯ ಕಾವ್ಯದ ರುಚಿ ಹುಟ್ಟಿತ್ತು. ನನಗೆ ಈಗಲೂ ಹಾಗೇನೇ ಆಗುತ್ತೆ. ಯಾವುದನ್ನು ನೋಡಿದ್ರೂ ಏನು ತೂಗುತಿಯ ಜೊತೆಗೆ ಅಂತಂತ ಕೇಳಿಬಿಡುತ್ತೆ. ಕಾಳಿದಾಸನ ಆ ರೀತಿಗೆ ಪರಿಚಯ ಆದಂಥ ವಾಲ್ಮೀಕಿನ ತಗೊಂಡು ಅದೇ ತೂಗುತಿಯ ಅಂತ ಪ್ರಶ್ನೆ ಬರುತ್ತೆ. ಇಲ್ಲ, ಹಾಗಾದ್ರೆ ನಾನು ಒಂದು ಕಡೆಗೆ ಆಮೇಲೆ ನೋಡೋಣ ಇದನ್ನ ಅಂತ ಅನ್ನೋ ಹಾಗೆ ಅದು ಅಸಡ್ಡೆ ಕೂಡ ಹುಟ್ಟಿದೆ ನನಗೆ. ಅಂದರೆ ರುಚಿಯನ್ನು ಹಾಗೆ ತಿದ್ದಿಬಿಡ್ತು. ಈ ಚಿಕ್ಕಂದಲ್ಲಿ ನಾನು ನಮ್ಮ ಗುರುಗಳಿಂದ ಕೇಳಿದಂಥ ಕಾಳಿದಾಸನ ಮೂಲ ಕಾವ್ಯದ ಒಂದು ಪಠನ ಮತ್ತು ಅದರ ಅರ್ಥವನ್ನು ಅವರು ಬೀರಿಸಿದ ರೀತಿ. ಜೀವನ ಪ್ರೀತಿಗೆ ಇನ್ನೊಂದು ಹೆಸರೇ ಮಾಸ್ತಿ. ಜಗದ ಅಂಗಳದಲ್ಲಿ ಹಗೆ ಎಂಬುದೊಂದು ಇಲ್ಲ ನನಗೆ, ಸೃಷ್ಟಿಯಲ್ಲಿ ಎಲ್ಲ ಇಷ್ಟವೇ ನನಗೆ. ಅದಕ್ಕೆ ಅನುಗುಣವಾಗಿ ಕಾವ್ಯ ಪ್ರೀತಿ ತೋರಿದವರು ಕಥನ ಕವನ, ನವರಾತ್ರಿ ಪದ್ಯಗುಚ್ಛಗಳಲ್ಲಿ ತಮ್ಮ ಇರುವನ್ನು ತೋರಿದರು. ಜೀವನ ನನಗೆ ನೀಡಿರುವ ದರ್ಶನವನ್ನು ಮೀರಿಸುವ ಚಿತ್ರಗಳನ್ನು ಕೊಡುವುದೇ ನನ್ನ ಕಥೆಗಳ ಉದ್ದೇಶ. ಇದು ಭಾವ ಮತ್ತು ರಸಾನುಭವ ನೀಡಿತು ಎಂದು ಓದುಗ ಭಾವಿಸಿದಲ್ಲಿ ಅದು ಸಾರ್ಥಕ ಎಂದು ಮಾಸ್ತಿ ಹೇಳುತ್ತಿದ್ದರು. ಚರಿತ್ರೆ, ಪುರಾಣ, ಸಂಸ್ಕೃತಿ ಮತ್ತು ಸಮಕಾಲೀನ ಆಗುಹೋಗುಗಳನ್ನು ಜೀವನ ಸೌಂದರ್ಯದ ಆಶಯ ಹುಟ್ಟುವ ಹಾಗೆ ಸಮಚಿತ್ತದಿಂದ ನಿರೂಪಿಸುವುದು ಅವರ ಬರವಣಿಗೆಯ ವೈಶಿಷ್ಟ್ಯ. ಕರ್ತೃವಿನ ಯೋಗ್ಯತೆ, ಅನುಭವ, ದರ್ಶನ ದೊಡ್ಡದಾಗಬೇಕು. ಲೋಕ ಗ್ರಂಥಕರ್ತನಿಂದ ಇದನ್ನು ಬಯಸಬೇಕು. ಇದು ಮಾಸ್ತಿಯವರ ಸಿದ್ಧಾಂತ. ನನಗೆ ಜ್ಞಾಪಕ ಇರೋ ಹಾಗೆ ಈ ಗ್ರಾಮಗಳ ಭೂಮಿಯೆಲ್ಲ ತುಂಬ ಚೆನ್ನಾದ ಭೂಮಿ, ಕಣ್ಣಿಗೆ ಭಾಳ ಅಂದವಾಗಿರೋದು ನೋಡೋದಕ್ಕೆ. ಮಾಸ್ತಿ ಅಂತ ಊರಿನಲ್ಲಿ ತಾವರೆಕೆರೆ ಅಂತ ಒಂದಿರೋದು. ಆ ತಾವರೆಕೆರೆಯಲ್ಲಿ ತುಂಬ ನೀರು ನನಗೆ ಜ್ಞಾಪಕ ಇರೋದು. ಅಲ್ಲಿ ತುಂಬ ನೀರಿದ್ದದ್ದೇ ಜ್ಞಾಪಕ, ಅದು ಬತ್ತಿದ್ದೆ ಅಂದರೆ ಜ್ಞಾಪಕ ಇಲ್ಲ. ಅದು ಒಂದು ಬಂಡೆ ಇರೋದು, ಅದರ ಪಕ್ಕದಲ್ಲಿ ತುಂಬ ತಾವರೆ ಹೂವಿರೋದು, ಅದಕ್ಕೆ ತಾವರೆಕೆರೆ ಅಂತ ಹೆಸರು. ಹತ್ತದಲ್ಲೇ ಒಂದು ತೋಪು, ಬಾಬುರಾಯನ ತೋಪು ಅಂತ ತುಂಬ ಮರಗಳು, 40 ಮರ ಇತ್ತು. ಈಗಲ್ಲಿ ಹೋದ್ರೆ 4 ಮರ ಇದೆ. ಸಾರಿ ಮರಗಳು, ಎಷ್ಟು ಮರ ಅದು ಕಣ್ಣಿಗೆ ಕಾಣೋಷ್ಟು ಮರವೇನೆ. ಹಾಗೆ ನಮ್ಮ ಗ್ರಾಮದಲ್ಲಿ ಒಂದು ಹತ್ತಿರದಲ್ಲಿ ಒಂದು ಊರಿನಲ್ಲಿ ಒಂದು ದೇವಸ್ಥಾನ. ಅಂದರೆ ಗ್ರಾಮಗಳು ಅಷ್ಟು ಚೆನ್ನಾಗಿತ್ತು ಆಗ. ಈಗ ಗ್ರಾಮಗಳಲ್ಲಿ ಆ ತೋಪುಗಳಿಲ್ಲ, ಆ ಬಾವಿಗಳಲ್ಲಿ ನೀರಿಲ್ಲ, ಆ ಕೆರೆಗಳಲ್ಲಿ ಎಲ್ಲ
ಕೆಟ್ಟೋಗಿದೆ, ಎಲ್ಲ ಕೆಟ್ಟೋಗಿದೆ. ಒಳಿತು ಕೆಡುಕುಗಳ ಹೊಯ್ದಾಟದಲ್ಲಿ ಜೀವನದ ಅರ್ಥವಂತಿಕೆ ಹುಡುಕುವುದು ಮಾಸ್ತಿಯವರ ಗದ್ಯದ ಪ್ರಧಾನ ಗುಣ. ಅದಕ್ಕೆ ವಿಧಿ, ದೈವ ಮತ್ತು ನಂಬಿಕೆಯ ಮೂಸೆಯನ್ನು ಅವರು ಇಟ್ಟುಕೊಂಡಿದ್ದರು. ಕೊನೆಗೂ ಅದರಲ್ಲಿ ಹೊಳೆಯುತ್ತಿದ್ದುದು ಮನುಷ್ಯ ಮಾತ್ರ. ಸಾಮಾಜಿಕ ವಿಮರ್ಶೆಯ ಮಾದರಿ ರೂಪಿಸಿಕೊಟ್ಟ ಮಾಸ್ತಿ ಸಂಸ್ಕೃತಿ ಹಾಗೂ ಇತಿಹಾಸವನ್ನು ಅದರ ಪ್ರಜ್ಞೆಯಾಗಿಸಿಕೊಂಡರು. ಇತಿಹಾಸ ಒಂದು ಕನಸಪಟ. ಒಮ್ಮೆ ಕಂಡ ಕನಸು ಮತ್ತೊಮ್ಮೆ ಕಾಣುವುದಿಲ್ಲ. ಆದರೆ ಇತಿಹಾಸದ ಕತ್ತಲಲ್ಲಿಯೂ ಮಾಸ್ತಿಯವರ ಕಾದಂಬರಿಗಳು ದಾರಿದೀಪದಂತೆ ಬೆಳಗುತ್ತವೆ ಎಂದು ಅಭಿಪ್ರಾಯಪಟ್ಟ ಕೀರ್ತಿನಾಥ ಕುರ್ತಕೋಟಿಯವರು ಅವರ ಬರವಣಿಗೆಯನ್ನು ಹೀಗೆ ವರ್ಣಿಸುತ್ತಾರೆ. ಮಾಸ್ತಿಯವರು ಅಭಿವ್ಯಕ್ತಿಯ ಕಟ್ಟುಗಳನ್ನು ಸಡಿಲಿಸಿಕೊಂಡು ಪದ್ಯವನ್ನು ಕೂಡ ಗದ್ಯದಂತೆ ಬರೆದವರು. ವಿವೇಕಪೂರ್ಣವಾದ ಬರವಣಿಗೆ ಯಾವುದೆಂದರೆ ಸ್ವಾತಂತ್ರ್ಯದ ಉಪಯೋಗದಿಂದ ಸತ್ಯದ ರೂಪರೇಷೆಗಳು ವಿಕೃತವಾಗಬಾರದು ಎಂಬ ಎಚ್ಚರದಿಂದ ಕೂಡಿದ ಬರವಣಿಗೆ. ಅದೇ ಕಾರಣಕ್ಕಾಗಿ ಮಾಸ್ತಿಯವರ ಇತಿಹಾಸ ಕಥೆಯ ರೂಪದಲ್ಲಿ ಮೈದಾಳುತ್ತದೆ. ಡಾಕ್ಟರ್ ವಿ.ಕೃ. ಗೋಕಾಕ್ 5ನೆಯ ಜ್ಞಾನಪೀಠವನ್ನ ಕನ್ನಡಕ್ಕೆ ದೊರಕಿಸಿಕೊಟ್ಟವರು. ಅವರ ಮಹಾಕಾವ್ಯ ಭಾರತ ಸಿಂಧು ರಶ್ಮಿ 1990ರಲ್ಲಿ ಈ ಗೌರವಕ್ಕೆ ಪ್ರಾಪ್ತವಾಯಿತು. ಎಲ್ಲಿ ನೋಡಿದೊಡಲ್ಲಿ ಕೆಂಪು ಬ್ರಾಸ್ ಕುಸುಮ, ಹಿಡಿ ಹಿಡಿ ಬಿಡಿ ಬಿಡಿ ಗೊಂಚಲರೆ ಗೊಂಚಲು, ಹಿಡಿ ಹಿಡಿ ಬಿಡಿ ಬಿಡಿ ಗೊಂಚಲರೆ ಗೊಂಚಲು, ಎಲ್ಲಿ ನೋಡಿದೊಡಲ್ಲಿ. ವಿನಾಯಕ ಕಾವ್ಯನಾಮದ ವಿ.ಕೃ. ಗೋಕಾಕರು ಕವಿ, ಕಾದಂಬರಿಕಾರ, ವಿಮರ್ಶಕ, ವಾಗ್ಮಿ ಹಾಗೂ ಶಿಕ್ಷಣ ತಜ್ಞರಾಗಿ ಪ್ರಸಿದ್ಧರು. ನವೋದಯದಿಂದ ತಮ್ಮ ಕಾವ್ಯರಚನೆ ಪ್ರಾರಂಭಿಸಿದ ಗೋಕಾಕರು ಪಾಶ್ಚಾತ್ಯ ಕಾವ್ಯ ಮಾರ್ಗವನ್ನು ಕನ್ನಡದಲ್ಲಿಯೂ ಕಾಣಬಯಸಿದರು. ಕೊಡದಿರು ಶರಧಿಗೆ ಷಟ್ಪದಿಯ ದೀಕ್ಷೆಯನು ಎಂದು ತಮ್ಮ ಕಾವ್ಯ ಮಾರ್ಗ ಬದಲಿಸಿಕೊಂಡು ಕನ್ನಡದಲ್ಲಿ ನವ್ಯ ಮಾರ್ಗಕ್ಕೆ ಸ್ಫೂರ್ತಿಯಾದರು. ಕಲೋಪಾಸಕ, ಪಯಣ, ಸಮುದ್ರ ಗೀತಗಳು, ದ್ಯಾವಾ ಪೃಥ್ವಿ, ತ್ರಿಶಂಕುವಿನ ಪ್ರಜ್ಞಾ ಪ್ರಭಾತ ಅವರ ಕೆಲವು ಕವನ ಸಂಕಲನಗಳು. ಸಮರಸವೇ ಜೀವನ ಗೋಕಾಕರ ಬೃಹತ್ ಕಾದಂಬರಿ. ಜನನಾಯಕ, ವಿಮರ್ಶಕ ವೈದ್ಯ, ಯುಗಾಂತರ ಮುಂತಾದವು ಅವರ ನಾಟಕಗಳು. ಕವಿಕಾವ್ಯ ಮಹೋನ್ನತಿ, ನವ್ಯತೆ ಹಾಗೂ ಕಾವ್ಯ ಜೀವನ, ಸೌಂದರ್ಯ ಮೀಮಾಂಸೆ, ಸಾಹಿತ್ಯ ವಿಮರ್ಶೆಯ ಕೆಲವು ಮೂಲತತ್ವಗಳು ಮುಂತಾದವು ಅವರ ವಿಮರ್ಶಾ ಸಂಕಲನಗಳು. ಕರ್ನಾಟಕ ಸರ್ಕಾರದ ಶಿಕ್ಷಣದಲ್ಲಿ ಭಾಷಾ ನೀತಿ ರೂಪಿಸುವ ಸಮಿತಿಗೆ ಅಧ್ಯಕ್ಷರಾಗಿದ್ದ ಗೋಕಾಕರು ನೀಡಿದ ವರದಿ ಗೋಕಾಕ್ ವರದಿ ಎಂದು ಮತ್ತು ಆ ಸಲುವಾಗಿ ನಡೆದ ಚಳುವಳಿ ಗೋಕಾಕ್ ಚಳುವಳಿ ಎಂದೇ ಜನರ ಮನದಲ್ಲಿ ಮನೆ ಮಾಡಿವೆ. ಕವಿ ಬರೆಯದೇ ಇರುವ ಕಾವ್ಯ ಮನಸ್ಸಿನ ಮರೆಯಲ್ಲಿಯೇ ಮನೆ ಮಾಡಿಕೊಂಡಿರುತ್ತದೆ. ಅದಕ್ಕೆ ಮೂರ್ತ, ಮುದ್ರಿತ, ಲಿಖಿತ ಇಲ್ಲವೇ ಸ್ಮೃತ ರೂಪ ಇರುವುದಿಲ್ಲ. ನಾನು ಪ್ರಥಮ BA ತರಗತಿಯಲ್ಲಿದ್ದಾಗ ದ ಸೇಂಟ್ ಇನ್ ವುಮನ್ ಎಂಬ 4 ಅಂಕಿನ ಪದ್ಯ ನಾಟಕವನ್ನು ಬರೆಯಲು ಪ್ರಾರಂಭಿಸಿದೆ. ಆಗ ನಾನು ಹೆಚ್ಚಾಗಿ ಇಂಗ್ಲಿಷ್ನಲ್ಲಿಯೇ ಬರೆಯುತ್ತಿದ್ದೆ. ಈ ನಾಟಕವನ್ನು ಆಂಗ್ಲ ಸರಳ ರಗಳೆಯಲ್ಲಿ ಬರೆದೆ. ಆಶ್ಚರ್ಯವೆಂದರೆ 2000ಕ್ಕೆ ಮೇಲ್ಪಟ್ಟ ಅದರ ಪಂಕ್ತಿಗಳನ್ನೆಲ್ಲ ನಾನು ಮುಖೋದ್ಗತವಾಗಿಯೇ ಹೇಳುತ್ತಿದ್ದೆ. ಶೆಲ್ಲಿ, ವರ್ಡ್ಸ್ವರ್ತ್, ಅರವಿಂದ, ಬೇಂದ್ರೆ, ಮಧುರಚಂದ್ರರಿಂದ ಪ್ರಭಾವಿತರಾದ ವಿನಾಯಕ ಕೃಷ್ಣ ಗೋಕಾಕರ ಕಾವ್ಯದ ಮೊದಲ ಮಜಲು ಭಾವಗೀತವೇ. ಅವರ ಮೊದಲ ಸಂಕಲನಗಳು ಭಾವತೀವ್ರತೆ, ಮಾನವೀಯತೆ ಹಾಗೂ ಗೇಯ ಲಕ್ಷಣ ಹೊಂದಿದ್ದರೆ, ಸಮುದ್ರ ಗೀತೆಗಳು ರಚನೆಯ ಕಾಲಕ್ಕೆ ಅದರ ರಮ್ಯತೆಯಿಂದ ಹೊರಬಂದು ನವ್ಯ ಗುಣ ಬೆರೆಸಿದರು. ಬೇಡಯ್ಯ ಬಂಧಗಳ ಬಂದಿವಾಸ, ಬರೆದದ್ದೇ ಬಂಧುರವಾಗಬಹುದು, ಸಾಕಯ್ಯ ವೃತ್ತಗಳಾವರ್ತ, ನಿನ್ನ ಮಣಿತವಿರಲಿ ಸಮುದ್ರದ ಕುಣಿತದಂತೆ. ಇದು ಅವರ ನಂಬಿಕೆ. ಕನ್ನಡದಲ್ಲಿ ನವ್ಯ ಮಾರ್ಗಕ್ಕೆ ತಾತ್ವಿಕ ಪಾತಳಿಯನ್ನು ಹಾಕಿಕೊಟ್ಟ ಗೋಕಾಕರು ಸೂಕ್ಷ್ಮತೆಯೊಡನೆ ವಾಸ್ತವಿಕತೆ, ಅನನ್ಯತೆಯೊಡನೆ ಸಾಧಾರಣೀಕರಣ, ವಸ್ತುಕತೆಯೊಡನೆ ವರ್ಣಕತೆ, ರಚನಾಕ್ರಮದಲ್ಲಿ ಪ್ರಜ್ಞಾಯುತ ಸಾವಯವ ಶಿಲ್ಪ ಸಹಜತೆ ಮುಂತಾದ ಸೂತ್ರಗಳನ್ನು ವಿವರಿಸಿದರು. 3 ತಲೆಮಾರುಗಳ ಕಥೆಯನ್ನು ಹೇಳುವ ಅವರ ಸಮರಸವೇ ಜೀವನ ಮಹಾಕಾದಂಬರಿ ತನ್ನಲ್ಲಿ 6 ಕಾದಂಬರಿಗಳನ್ನು ಒಳಗೊಂಡಿದೆ. ಒಂದು ತತ್ವಪ್ರಧಾನ ಕಾದಂಬರಿಯಾಗಿ ಹೆಸರಾಗಿದೆ. ಈ ನಡುವೆ ಅವರ ಕಾವ್ಯ ಭಾಷೆ ಬದಲಾಗಿ ಚಂಪೂ ಶೈಲಿಯಲ್ಲಿ ಆತ್ಮಿಕ ಜೀವನ, ಆಧ್ಯಾತ್ಮಕ ಅಭಿಪ್ಸೆ, ಪೂರ್ಣದೃಷ್ಟಿ ತೋರುವ ತ್ರಿವಿಕ್ರಮರ ಆಕಾಶಗಂಗೆ ಹಾಗೂ ದ್ಯಾವಾ ಪೃಥ್ವಿ ಪ್ರಕಟವಾದವು.
ಬರೆಯದಿದ್ದ ಎರಡನೆಯ ಕಾವ್ಯ ತ್ರಿವಿಕ್ರಮರ ಆಕಾಶಗಂಗೆ. ಇದೊಂದು ಚಂಪೂ ಕಾವ್ಯವೆಂದು ಅನೇಕ ವರ್ಷಗಳ ಹಿಂದೆ ಅಚ್ಚಾಗಿದೆ. ಸ್ವಂತದ ಜೀವನಾನುಭವಗಳನ್ನು ಕುರಿತು ಒಂದು ಮಹಾಕಾವ್ಯವನ್ನು ಬರೆಯಬಹುದೆಂದು ವರ್ಡ್ಸ್ವರ್ತನ ಗ್ರಹಿಕೆಯಾಗಿತ್ತು. ಪ್ರಿಲ್ಯೂಡ್ ಎಂಬ ಕಾವ್ಯದಲ್ಲಿ ಆ ಸಾಹಸವನ್ನು ಆತನು ಮಾಡಿಯೂ ತೋರಿಸಿದ. ಪ್ರಿಲ್ಯೂಡ್ ನನ್ನ ಮನಸ್ಸನ್ನು ಸೂರೆಗೊಂಡಿತ್ತು. ನನ್ನ MA ಅಭ್ಯಾಸ ಮುಗಿದೊಡನೆ ವ್ಯಕ್ತಿನಿಷ್ಠ ಮಹಾಕಾವ್ಯವೊಂದನ್ನು ಬರೆಯಲು ಪ್ರಾರಂಭಿಸಿದೆ. ಸ್ವಂತದ ಅನುಭವದ ಜಗತ್ತನ್ನು 4 ಭಾಗಗಳಾಗಿ ವಿಭಾಗಿಸಲಾಯಿತು. ನಿಸರ್ಗ, ಸ್ನೇಹ, ಪ್ರೇಮ, ಅಂತರಂಗದ ಅನುಭವ ಕಾಣಿಕೆಗಳು. ಒಟ್ಟಾರೆ ಪೀಠಿಕೆಯ ವಿಷಯ ಈ ಕಾವ್ಯದಲ್ಲಿ ಚಲುವಾಗಿ ಬಂದಿತು. ಆದರೆ ಸ್ನೇಹದಲ್ಲಿಯ ಆಧ್ಯಾತ್ಮಿಕ ಭಾವಲಹರಿ ಹಾಗೂ ಪ್ರೇಮದಲ್ಲಿಯ ಪ್ಲೆಟಾನಿಕ್ ತಾತ್ವಿಕ ನಿರೂಪಣೆಗೆ ಕಾವ್ಯದ ಭಾಷೆ ಶೈಲಿಗಳು ಬೆಳೆದು ಬಂದಿರಲಿಲ್ಲ. ನಿಸರ್ಗ ಹಾಗೂ ಅಂತರಂಗದ ಕಾಣಿಕೆಗಳಲ್ಲಿ ಬಿಡಿ ಬಿಡಿ ಕೃತಿಗಳನ್ನು ಪವಣಿಸಲಾಯಿತು. ಸ್ನೇಹ ಹಾಗೂ ಪ್ರೇಮಗಳಿಗೆ ಚಂಪುವಿನ ತಿರುವು ಕೊಟ್ಟು ಗದ್ಯದಲ್ಲಿ ಅಭಿವ್ಯಕ್ತಿಯನ್ನು ಪಡೆಯಲಾಯಿತು. ಹೀಗೆ ರೂಪುಗೊಂಡ ಕೃತಿಯ ಹೊಣೆಯನ್ನು ತ್ರಿವಿಕ್ರಮ ಎಂಬ ಕಾಲ್ಪನಿಕ ವ್ಯಕ್ತಿಯ ಮೇಲೆ ನಾನು ಹೊರಿಸಿದೆ. ಅವರ ಮಹಾಕಾವ್ಯ ಭಾರತ ಸಿಂಧು ರಶ್ಮಿಯು ಋಗ್ವೇದ ಮೂಲದ ವಿಶ್ವರಥನ ಕಥೆಯನ್ನು ಹೊಂದಿದ್ದು ಮನುಷ್ಯನ ಪ್ರಜ್ಞಾ ವಿಕಾಸವನ್ನು ತನ್ನ ಕಥನವನ್ನಾಗಿಸಿಕೊಂಡಿದೆ. ಗೋಕಾಕರು ತಮ್ಮ ಜೀವನ ಕೋಷ್ಟಕ ರೂಪಿಸಿಕೊಟ್ಟಿದ್ದು ಅದರಲ್ಲಿ 3 ಘಟಕಗಳ 6 ತ್ರಿಕೂಟಗಳಿವೆ. ಮಗ, ಪತಿ, ತಂದೆ ಮೊದಲ ತ್ರಿಕೂಟವಾದರೆ ಕನ್ನಡಿಗ, ಭಾರತೀಯ, ವಿಶ್ವಮಾನವ ಇದು 4ನೆಯ ತ್ರಿಕೂಟ. 5ನೇ ತ್ರಿಕೂಟದಲ್ಲಿ ಕವಿ, ತಾತ್ವಿಕ, ವಿಮರ್ಶಕ ಆಗುವ ಗೋಕಾಕರು ಕೊನೆಯಲ್ಲಿ ಜಾಗೃತ ಸ್ವಪ್ನೋದ್ದೀಪಿತ ಸುಷುಪ್ತದ ಹಂತಕ್ಕೆ ಏರುತ್ತಾರೆ. 6ನೆಯ ಜ್ಞಾನಪೀಠ ಕನ್ನಡಕ್ಕೆ ಲಭ್ಯವಾದುದು ಡಾಕ್ಟರ್ UR ಅನಂತಮೂರ್ತಿ ಅವರ ಒಟ್ಟು ಸಾಹಿತ್ಯಕ್ಕಾಗಿ 1994ರಲ್ಲಿ. ಕನ್ನಡದ ಕೀರ್ತಿಯನ್ನು ಜಗತ್ತಿಗೆ ವಿಸ್ತರಿಸಿದ ಲೇಖಕ ಎಂದು ಬಣ್ಣಿಸಲ್ಪಟ್ಟ UR ಅನಂತಮೂರ್ತಿ ತಮ್ಮ ಕಥೆ ಹಾಗೂ ಸಾಂಸ್ಕೃತಿಕ ಚಿಂತನೆಗಳಿಂದ ಹೆಸರಾದವರು. ಪ್ರಶ್ನೆ, ಮೌನಿ, ಸೂರ್ಯನ ಕುದುರೆ, ಆಕಾಶ ಮತ್ತು ಬೆಕ್ಕು ಅವರ ಮುಖ್ಯ ಕಥಾ ಸಂಕಲನಗಳು. ಸಂಸ್ಕಾರ, ಭಾರತೀಪುರ, ಅವಸ್ಥೆ, ಭವ, ದಿವ್ಯ ಅವರ ಮುಖ್ಯ ಕಾದಂಬರಿಗಳು. ಅಜ್ಜನ ಹೆಗಲ ಸುಕ್ಕುಗಳು, ಮಿಥುನ, ಅಭಾವ ಮುಂತಾದವು ಅವರ ಕವನ ಸಂಕಲನಗಳು. ಪ್ರಜ್ಞೆ ಮತ್ತು ಪರಿಸರ, ಸನ್ನಿವೇಶ, ಸಮಕ್ಷಮ, ಪೂರ್ವಾಪರ ಇತ್ಯಾದಿ ಮುಖ್ಯ ವಿಮರ್ಶಾ ಸಂಕಲನಗಳು. ರುಜುವಾತು, ಮಾತು ಸೋತ ಭಾರತ, ಸದ್ಯ ಮತ್ತು ಶಾಶ್ವತ, ಹಿಂದುತ್ವ ಮತ್ತು ಹಿಂದ್ಸ್ವರಾಜ್ ಮುಂತಾದವು ಅವರ ಚಿಂತನಾತ್ಮಕ ಲೇಖನ ಸಂಕಲನಗಳು. ಬ್ರೆಕ್ಟ್, ವರ್ಡ್ಸ್ವರ್ತ್, ರಿಲ್ಕ್, ಏಟ್ಸ್ ಮುಂತಾದವರ ಕವಿತೆಗಳ ಅನುವಾದ ಸಹ ಮಾಡಿದ್ದಾರೆ. ಆವಾಹನೆ ಅವರ ನಾಟಕ. ಸುರಗಿ ಆತ್ಮಕಥೆ, ಮನುಷ್ಯನ ಅಸ್ತಿತ್ವದ ಒಳಹೊರಗುಗಳ ಶೋಧ, ಆದರ್ಶ ಮತ್ತು ವಾಸ್ತವದ ಸಂಕೀರ್ಣನೆಗೆ, ಪ್ರಕೃತಿ ಮತ್ತು ಪ್ರವೃತ್ತಿಗಳ ದ್ವಂದ್ವ, ಕಾಲ ಮತ್ತು ಕಾಮನೆಯ ತರ್ಕ ಮತ್ತು ಜೀವನದ ಅರ್ಥಪೂರ್ಣತೆಯನ್ನು ಹಿಡಿಯುವ ತಹತಹಿಕೆ ಅವರ ಕಥನದ ಮೂಲದ್ರವ್ಯ. ಇದಕ್ಕೆ ಬೇಕಾದ ಬೌದ್ಧಿಕ ವಾತಾವರಣ ನಿರ್ಮಾಣ ಹಾಗೂ ಆ ಮೂಲಕ ನಡೆಸುವ ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ರಾಜಕೀಯ ಶೋಧ ಅವರ ಬರವಣಿಗೆಯ ವೈಶಿಷ್ಟ್ಯ. ನಾನು ನೋಡ್ತಾ ಇದ್ದ ಜಾಗಗಳೆಲ್ಲ ನನಗೆ ಒಂದು ಅಪೂರ್ವವಾದ ಸೊಬಗಿನಲ್ಲಿ ಕಾಣ್ತಾ ಇದ್ವು. ಆ ಅಪೂರ್ವವಾದ ಸೊಬಗು ಹೇಗೆ ಬಂದಿತ್ತು ಅಂದರೆ ಅದು ಸಾಹಿತ್ಯದೊಳಗೂ ಬಂದಿದ್ದು ಕಾರಣದಿಂದ. ಬಹುಶಃ ನನಗೆ ನನ್ನ ಬೆಳವಣಿಗೆಯ ಸಂತೋಷವನ್ನು, ದುಃಖವನ್ನು, ಬೇಸರವನ್ನು ಎಲ್ಲ ಹೇಳ್ಕೊಳ್ಳೋದಕ್ಕೆ ಸಾಹಿತ್ಯ ಮಾಧ್ಯಮ ಅಂತ ಅನಿಸೋದಕ್ಕೆ ಭಾಳ ಮುಖ್ಯ ಕಾರಣ ಅಂದರೆ ಕಾನೂರ ಗೆಳತಿ. ಅದಾದಮೇಲೆ ನಾನು ಬೆಳೀತಾ ಇದ್ದ ಪರಿಸರದಲ್ಲಿ ಅನ್ಯಾಯ ಇತ್ತು, ದುಃಖ ಇತ್ತು, ಕ್ರೌರ್ಯ ಇತ್ತು. ಅವೆಲ್ಲ ಇದೆ ಅಂತ ನನಗೆ ಗೊತ್ತಾಗೋಕ್ಕೆ ಶುರುವಾಗಿದ್ದು ಕಾರಂತರಿಂದ. ಪ್ರಪಂಚ ನಾವು ಕಾಣೋದಕ್ಕೆ ಎಷ್ಟು ಸುಂದರವಾಗಿ ಕಾಣುತ್ತೋ ನಮ್ಮ ಮನುಷ್ಯನ ನಡವಳಿಕೆಯಲ್ಲಿ ಆ ಸೌಂದರ್ಯ ಇಲ್ಲ ಅನ್ನುವ ಭಾವನೆ. ಇಂಥವಕ್ಕೆಲ್ಲ ಹೇಳೋದಕ್ಕೆ ಅವಕಾಶ ಇದ್ದಿದ್ದು ಸಾಹಿತ್ಯದಲ್ಲಿ. ಆವಾಗ ಬರೀಲಿಕ್ಕೆ ಶುರು ಮಾಡಿದೆ. 2 ಸಂಗತಿಗಳನ್ನು ಒಂದರ ಜೊತೆಗೆ ಇನ್ನೊಂದನ್ನಿಟ್ಟು ಅವುಗಳ ದ್ವಂದ್ವ ತಾಕಲಾಟಗಳಲ್ಲಿ ಹೊಳಹುಗಳನ್ನು ಕಾಣಿಸುತ್ತಾ ಬಂದವರು ಅನಂತಮೂರ್ತಿ. ಪರಂಪರೆ ಆಧುನಿಕತೆ, ಸ್ಫೂರ್ತಿ ಕೌಶಲ್ಯ, ಬ್ರಾಹ್ಮಣ ಶೂದ್ರ, ದೇಸಿ ಶಿಷ್ಟ, ಸಮಾನತೆ ಅಧ್ಯಾತ್ಮದ ಹಸಿವು, ಸ್ಥಳೀಯತೆ ವಿಶ್ವಾತ್ಮಕತೆ, ಪೂರ್ವ ಪಶ್ಚಿಮ, ಹಿತ್ತಲು ಜಗುಲಿ, ಪ್ರಜ್ಞೆ ಪರಿಸರ, ಸದ್ಯ ಶಾಶ್ವತ, ಹೀಗೆ ಇದರ ಸಾಲು ಮುಂದುವರಿಯುತ್ತದೆ. ಇವುಗಳ ಮೂಲಕ ಸನ್ನಿವೇಶವನ್ನು
ರೂಪಕಾತ್ಮಕವಾಗಿ ನೋಡುವುದು ಇವರ ಹಂಬಲ. ನಾವು ಅಲೌಕಿಕದ ಬಗ್ಗೆ ಎಷ್ಟು ಸಲೀಸಾಗಿ ಮಾತನಾಡಿ ಬಿಡುತ್ತೇವೆಂದರೆ ನಾವು ಪ್ರಯಾಣ ಮಾಡದೇ ತಲುಪಿಬಿಡುತ್ತೇವೆ. ನನ್ನ ಬರಹ ಅಂತಹದರ ವಿರುದ್ಧದ ಪ್ರತಿಕ್ರಿಯೆ. ಅನೇಕ ಸಲ ನಮ್ಮ ವಿರುದ್ಧ ನಾವೇ ಯೋಚನೆ ಮಾಡಿಕೊಳ್ಳಬೇಕು. ನಾವು ಹೇಳುವ ಪ್ರತಿಯೊಂದರ ಬಗ್ಗೆಯೂ ಅನುಮಾನವೂ ಇರಬೇಕು. ಇದನ್ನೆಲ್ಲ ಕೂಡಿಕೊಂಡು ಸೃಜನಶೀಲತೆ ಮೈದಾಳಬೇಕು. ಇದೊಂದು ರೀತಿ ಅವತರಿಸುವ ಕ್ರಿಯೆ. ಕೆಲವು ಸಲ ಅರ್ಧಾವತಾರವಾದರೆ ಪೂರ್ಣಾವತಾರಕ್ಕೆ ಕಾಯಬೇಕು. ಇದು ಬರಹದ ಬಗೆಗಿನ ಅನಂತಮೂರ್ತಿಯವರ ನೋಟ. ಇವತ್ತು ಜರ್ಮನಿಯಲ್ಲಾಗಲಿ ಫ್ರಾನ್ಸಲ್ಲಾಗಲಿ ಬೇಕಾಬಿಟ್ಟು ಎಲ್ಲಿಂದ್ರೆ ಅಲ್ಲೊಂದು ಕಾರ್ಖಾನೆ ಕಟ್ಟಿ ಜನಜೀವನವನ್ನು ಹಾಳು ಮಾಡೋದನ್ನು ಒಪ್ಪಲ್ಲ ಜನ. ಅದಕ್ಕೆ ವಿರೋಧ ಇದೆ. ಅದರಿಂದ ಈ ಕಾಲದ ಕ್ರಾಂತಿಕಾರಕತೆಯ ಅರ್ಥ ಒಂದು 50 ವರ್ಷದ ಹಿಂದಿನ ಕ್ರಾಂತಿಕಾರಕ ಅರ್ಥಕ್ಕಿಂತ ಬದಲಾವಣೆ ಆಗಿದೆ. ಈಗ ನಮ್ಮ ಬಹಳ ಕ್ರಾಂತಿಕಾರರಾದವರಿಗೆ ಜೈನರ ಚಿಂತನೆ ಬಹಳ ದೊಡ್ಡದಾಗಿ ಕಾಣ್ಬೋದು, ಬುದ್ಧನ ಚಿಂತನೆ ಬಹಳ ದೊಡ್ಡದಾಗಿ ಕಾಣ್ಬೋದು. ಯಾಕಂದ್ರೆ ಅವರು ಪರಮ ಕ್ರಾಂತಿಕಾರರು. ನಮ್ಮ ಅಲ್ಲಮನ ಚಿಂತನೆ ಭಾಳ, ಯಾಕೆ ತುಕಾರಾಮ್, ರಾಮಕೃಷ್ಣ ಪರಮಹಂಸರು, ಇವೆಲ್ಲ ಕ್ರಾಂತಿಕಾರಕವೇ. ಈ ಕ್ರಾಂತಿ ಅನ್ನೋ ಅರ್ಥವೂ ಬದಲಾವಣೆ ಆಗ್ತದೆ. ಆದರೆ ಯಾವುದರ ಕಡೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋದರಲ್ಲಿ ಬದಲಾವಣೆ ಆಗ್ತಾ ಹೋಗಿದ್ದೀನಿ. ಒಬ್ಬ ಲೇಖಕ ಸತತವಾಗಿ ಹೊಸಬನಾಗಿ ಇರಬೇಕು. ಕೃತಿಯ ನಂತರ ಮತ್ತೊಂದು ಕೃತಿ ಬರೆಯೋದು ಅಂದರೆ ಮತ್ತೊಂದು ಹೊಸ ಹುಟ್ಟನ್ನು ಪಡೆದ ಹಾಗೆ. ಅದು ಹೊಸ ಹುಟ್ಟೆ, ಅದು ಸತ್ತು ಹುಟ್ಟಬೇಕು. ಇನ್ನೊಂದು ಜ್ಞಾನಪೀಠದಿಂದ ಏನು ಬದಲಾವಣೆ ಆಗಲ್ಲ. ಯಾಕೆಂದರೆ ಜ್ಞಾನಪೀಠ ಬಂದರೆ ಅದನ್ನು ಮರೆತರ ಮಟ್ಟಿಗೆ ಇನ್ನೊಂದು ಕೃತಿ ಬರೆಯೋಕ್ಕೆ ಸಾಧ್ಯವಾಗುತ್ತೆ. ಯಾಕಂದರೆ ಒಂದು ಕೃತಿ ಬರೆಯೋದು ಅಂದರೆ ಮತ್ತೆ ಬೆತ್ತಲೆಯಾಗಿ ಹೊರಡೋದು. ನನಗೇನೂ ಗೊತ್ತಿಲ್ಲ ಅಂತ ತಿಳಿದು ಹೊಸ ಅರಿವಿಗೆ ಮನಸ್ಸನ್ನು ತೆರವುಕೋಬೇಕು. ನಾವು ಅನೇಕ ಸಾರಿ ನಾವು ತಿಳಿದಿರೋದು, ನಾವು ನಂಬಿರೋದು ನಿಜವಾದ್ದನ್ನು ಕಾಣೋಕ್ಕೆ ತೊಡಕಾಗಿಬಿಡುತ್ತೆ. ಯಾಕೆಂದರೆ ಕಂಡ ಹಾಗೆ ಕಾಣುವ ಹವ್ಯಾಸವೂ ಇರುತ್ತೆ, ಅಭ್ಯಾಸವೂ ಆಗಿಬಿಟ್ಟಿರುತ್ತೆ. ಅಭ್ಯಾಸಗತವಾಗಿಬಿಟ್ಟಿರುತ್ತೆ. ಒಂಥರ ಮಾತಾಡೋದು ಅಭ್ಯಾಸಗತವಾಗಿಬಿಡುತ್ತೆ, ಒಂಥರ ಬರೆಯೋದು ಅಭ್ಯಾಸಗತವಾಗಿಬಿಡುತ್ತೆ. ಅದು ಅಭ್ಯಾಸಗತವಾದ ಕೂಡಲೇ ಅದನ್ನು ಮರಿಬೇಕಾಗತ್ತೆ. ಬಹಳ ದೊಡ್ಡ ಲೇಖಕರು ಇದನ್ನು ಸತತವಾಗಿ ಮಾಡಿದ್ದಾರೆ. ಸಾಂಸ್ಕೃತಿಕ ವಾಗ್ವಾದ ಅನಂತಮೂರ್ತಿಯವರ ಒಳಗಿನ ತುಡಿತವಾಗಿತ್ತು. ಸಾರ್ವಜನಿಕ ಸ್ವಗತಗಳನ್ನು ಚಾಲ್ತಿಗೆ ತಂದವರು ಅವರು ಎಂಬ ಅಭಿಪ್ರಾಯವಿದೆ. ಅವರದು ಅಖಂಡ ಮನಸ್ಸಿನ ಬಹುರೂಪಿ ಹುಡುಕಾಟ ಎಂದು ಬಣ್ಣಿಸಿದ್ದಾರೆ. ನಮ್ಮನ್ನು ಮೆಚ್ಚಿದವರು ಬಯಸುವ ಸಾರ್ವಜನಿಕ ವ್ಯಕ್ತಿಗಳಾಗಿ ನಾವು ಆಗಿ ಬಿಡಬಾರದು ಎಂದು ಅನಂತಮೂರ್ತಿ ಹೇಳುತ್ತಿದ್ದರು. ಸುಳ್ಳುಗಳನ್ನು ಕೇಳಿಸಿಕೊಳ್ಳುತ್ತಾ ಬದುಕುವುದು ಎಲ್ಲರಿಗೂ ಕ್ಷೇಮ, ಹಿತ. ಆದರೂ ಜನರ ಆತ್ಮ ಸತ್ಯಕ್ಕಾಗಿ ಹಸಿದಿರುತ್ತದೆ. ಇದು ಅವರ ನಂಬಿಕೆಯಾಗಿತ್ತು. ನೀವು ಸರಿಯಾಗಿ ನೋಡಬೇಕೆಂದರೆ ಸ್ವಲ್ಪ ಓರೆಯಾಗಿ ನೋಡಬೇಕಾಗುತ್ತದೆ. ನಾನು ವಿಶ್ಲೇಷಕನೂ, ರೂಪಕಪ್ರಿಯನೂ, ಅನ್ಯೋಕ್ತಿಕಾರನೂ ಮತ್ತು ವಾಸ್ತವವಾದಿಯೂ ಆಗಿದ್ದೇನೆ. ನನ್ನ ಸ್ವಂತದ ಈ ಎರಡೂ ಮಗ್ಗುಲುಗಳನ್ನು ಒಟ್ಟಾಗಿಸುವುದೇ ನಾನು ಎದುರಿಸುತ್ತಿರುವ ಸಮಸ್ಯೆ. ಇದು ತಮ್ಮನ್ನು ಕುರಿತ ಅವರದೇ ಆದ ವಿಶ್ಲೇಷಣೆ. ಮಗು ಬೆರಗಿನಲ್ಲಿ ಏನದು ಎಂದರೆ ನವಿಲು ಎಂದು ಬಿಡ್ತೀವಿ. ಆ ಶಬ್ದ ಗೊತ್ತೇ ಇರಲಿಲ್ಲ ಎನ್ನಿ. ಆಗ ಅದು ಏನು? ಇಂತಹ 100 ಹುಡುಕಾಟಗಳಲ್ಲಿ ಅನಂತಮೂರ್ತಿ ಸದಾ ತೊಡಗಿದರು ಮತ್ತು ತೊಡಗಿಸಿದರು. ಡಾಕ್ಟರ್ ಗಿರೀಶ್ ಕಾರ್ನಾಡ್ 1998ರಲ್ಲಿ ತಮ್ಮ ನಾಟಕಗಳಿಗಾಗಿ ಜ್ಞಾನಪೀಠ ಪಡೆಯುವ ಮೂಲಕ ಕನ್ನಡಕ್ಕೆ 7ನೇ ಬಾರಿ ಅದರ ಸವಿಯುಣಿಸಿದರು. ಸಾಹಿತ್ಯ, ರಂಗಭೂಮಿ, ಚಲನಚಿತ್ರ, ಕಿರುತೆರೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ ಪ್ರತಿಭೆ ಗಿರೀಶ್ ಕಾರ್ನಾಡ್. ನಾಟಕ ರಚನೆ, ಅಭಿನಯ ಹಾಗೂ ನಿರ್ದೇಶನಗಳಲ್ಲಿ ರಾಷ್ಟ್ರೀಯ ಮತ್ತು ಜಾಗತಿಕ ಮನ್ನಣೆ ಗಳಿಸಿದವರು. ಪುರಾಣ, ಇತಿಹಾಸ, ಜನಪದೀಯ ವಸ್ತುಗಳನ್ನು ಆಯ್ದುಕೊಂಡು ಅದನ್ನು ಸಮಕಾಲೀನಗೊಳಿಸುವ ಅವರ ಪ್ರಯತ್ನ ನಾಟಕ ರಚನೆಯಲ್ಲಿ ಅದ್ಭುತವಾಗಿ ನಡೆದಿದೆ. ಯಯಾತಿ, ತುಘಲಕ್, ಹಯವದನ, ಅಂಜುಮಲ್ಲಿಗೆ, ಹಿಟ್ಟಿನ ಹುಂಜ, ನಾಗಮಂಡಲ, ತಲೆದಂಡ, ಅಗ್ನಿ ಮತ್ತು ಮಳೆ, ಟಿಪ್ಪುವಿನ ಕನಸುಗಳು, ಮದುವೆ ಆಲ್ಬಮ್, ಒಡಕಲು ಬಿಂಬ, ಫ್ಲವರ್ಸ್, ಬೆಂದಕಾಳು ಆನ್ ಟೋಸ್ಟ್, ಮಾನಿಷಾದ ಮುಂತಾದ ನಾಟಕಗಳನ್ನು ಕಾರ್ನಾಡ್ ಬರೆದಿದ್ದಾರೆ. ವಂಶವೃಕ್ಷ, ಒಂದಾನೊಂದು ಕಾಲದಲ್ಲಿ, ಕಾಡು, ಕಾನೂರು ಹೆಗ್ಗಡತಿ, ಉತ್ಸವ್ ಮುಂತಾದ ಚಲನಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಇವರ ಬಹುತೇಕ ನಾಟಕಗಳು ಭಾರತೀಯ ಭಾಷೆಗಳಲ್ಲದೆ ಇಂಗ್ಲಿಷ್, ಹಂಗೇರಿಯನ್ ಮತ್ತು ಜರ್ಮನ್ ಭಾಷೆಗೂ ಅನುವಾದಗೊಂಡಿವೆ. ಆಡಾಡ್ತ ಆಯುಷ್ಯ
ಕಾರ್ನಾಡರ ಆತ್ಮಕಥೆ. ನನ್ನ ನಾಟಕಗಳನ್ನ ನಿರ್ದೇಶಿಸಿಲ್ಲ, ಯಾಕಂದ್ರೆ ಬರ್ತ್ ತಪ್ಪೇ ಸಾಕು ಅಂತ ಅನಿಸುತ್ತೆ. ಅದನ್ನ ಮತ್ತೆ ನಿರ್ದೇಶಿಸಿ ಚಿತ್ರಪಟಕ್ಕೆ ಹಾಕಿ ಅದನ್ನ ಮತ್ತೆ ಹೆಚ್ಚು ಮಾಡಬಾರ್ದು ಅಂತ ಅನಿಸುತ್ತೆ. ಇನ್ನು ಉಳಿದವ್ರ ನಾಟಕಗಳು ಅಂತಂದ್ರೆ ನಾಟಕಗಳನ್ನೇ ಮಾಡಬೇಕು, ಕಾದಂಬರಿಗಳನ್ನೇ ಮಾಡಬೇಕು, ಸಣ್ಣ ಕಥೆಗಳನ್ನೇ ಮಾಡಬೇಕು, ಹೀಗೇನು ನನಗೆಂದು ಅನ್ಸಲ್ಲ. ಯಾವುದೋ ಒಂದು ವಿಷಯ ಹಿಡಿಸ್ತದೆ, ಅದು ಮಾಡಬೇಕು ಅನ್ನೋ ಒಂದು ಭಾವನೆ ಬಂದರೆ ಸರಿ ಮಾಡಬೇಕು ಅಷ್ಟೇ. ಈಗಿತ್ಲಾಗೆ ಕಾದಂಬರಿ ಮಾಡಿದರೆ ಒಳ್ಳೆ ಕಾದಂಬರಿ ತಗೊಂಡ್ರೆ ಒಳ್ಳೆ ಚಿತ್ರಪಟ ಆಗ್ತದೆ ಅನ್ನೋ ಭಾವನೆ ಕೂಡ ಕನ್ನಡದಲ್ಲಿ ಬೆಳಿಲಿಕ್ಕೆ. ಯಾಕಂತಂದ್ರೆ ಈಗಿತ್ತು ಒಂದು ಹಲವಾರು ಒಳ್ಳೆ ಕಾದಂಬರಿಗಳು, ಒಳ್ಳೆ ಚಿತ್ರಪಟಗಳು ಕಾದಂಬರಿ ಮೇಲೆ ಅವಲಂಬಿಸಿರೋದ್ರಿಂದ ಈ ಭಾವನೆ ಜನರಲ್ಲಿ ಬಹಳಷ್ಟು ಬೆಳಿಲಿಕ್ಕೆ. ಆದರೆ ನನಗನ್ನಿಸ್ತದೆ ಇದು ತಪ್ಪು. ಕೊನೆಗೆ ಒಂದು ಚಿತ್ರಕ್ಕಾಗಿಯೇ ಬರೆದ ಒಂದು ಚಿತ್ರಕಥೆ ಅದು ಒಂದು ಒಳ್ಳೆ ವಿಷಯವಾಗಿಬಿಟ್ರೆ ಅದ್ರ ಮೇಲೆ ಒಳ್ಳೆ ಚಿತ್ರಪಟಗಳನ್ನು ಮಾಡ್ಬೋದು. ಜಗತ್ತಿನ ಎಷ್ಟೋ ಶ್ರೇಷ್ಠ ಚಿತ್ರಪಟಗಳು ಕಾದಂಬರಿಗಳನ್ನು ಅವಲಂಬಿಸಿಲ್ಲ, ಅವು ಚಿತ್ರಪಟಕ್ಕಾಗೇ ಬರೆದ ಕಥೆಗಳಾಗಿದ್ದು, ಆ ವಿಷಯಗಳಾಗಿದ್ದು. ಅದು ಕನ್ನಡದಲ್ಲಿ ಇನ್ನೂ ನಾವು ಇದು ಮಾಡಿಲ್ಲ ಅಂತ ಅನಿಸ್ತದೆ, ಬೆಳೆಸ್ಕೊಂಡಿಲ್ಲ ಅಂತ ಅನಿಸ್ತದೆ. ನಿಜವಾಗ್ಲೂ ಇನ್ನೊಂದು ಚಿತ್ರಪಟ ಮಾಡಿದರೆ ಅದನ್ನು ಕಾದಂಬರಿ ಮೇಲೆ ಅಥವಾ ಯಾವುದೇ ನಾಟಕದ ಮೇಲೆ ಅವಲಂಬಿಸಿ ಮಾಡೋದಕ್ಕಿಂತ ಒಳ್ಳೆ ಚಿತ್ರಪಟಕ್ಕಾಗಿಯೇ ಬರೆದ ಒಂದು ವಸ್ತು ತೆಗೆದು ಮಾಡಿದರೆ ಇನ್ನೂ ಒಳ್ಳೇದಾಗಬಹುದು ಅನ್ನೋ ಭಾವನೆ ಇದೆ. ಆದರೆ ಅಂಥ ವಸ್ತುನೂ ನನಗೆ ಸಿಕ್ಕಿಲ್ಲ, ಅದು ಹೇಗೆ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಇನ್ನು ನಾಟಕದ ಮೇಲೆ ನಾಟಕದ ಕುರಿತು ಚಿತ್ರಪಟ ಮಾಡಿಲ್ಲ ಅಂತಂದ್ರೆ ಜೋಕುಮಾರ್ ಸ್ವಾಮಿನೂ ಚಿತ್ರಪಟ ಮಾಡಬೇಕು ಅಂತಿದೆ. ಅದು ಯಾವಾಗ ಆಗ್ತದೆ ನೋಡಬೇಕು. ಕಂಬಾರವ್ರದ್ದು ಪೌರಾಣಿಕವಿರಲಿ, ಐತಿಹಾಸಿಕವಿರಲಿ, ಜನಪದವಿರಲಿ, ಆಯ್ದುಕೊಂಡ ವಸ್ತುವಿನ ಒಳ ಹೊರಗುಗಳ ಜೊತೆ ಧ್ವನಿಪೂರ್ಣ ಸಂವಾದ ನಡೆಸುವುದು ಕಾರ್ನಾಡರ ನಾಟಕಗಳ ವೈಶಿಷ್ಟ್ಯ. ತಮ್ಮ ಸಾಂಕೇತಿಕ ತಂತ್ರದಿಂದ ಆಧುನಿಕಗೊಂಡು ಸಮಕಾಲೀನತೆಯೊಡನೆ ಅಲ್ಲಿಯ ಪಾತ್ರಗಳು ಮುಖಾಮುಖಿಯಾಗುತ್ತವೆ. ಯಯಾತಿ ನಾಟಕದ ಸೂತ್ರಧಾರನ ಮೂಲಕ ಕಾರ್ನಾಡರು ತಮ್ಮ ವಿಚಾರಗಳನ್ನು ಹೀಗೆ ಹೇಳಿದ್ದಾರೆ: ನೀವು ಕಾಣದಿರುವ ಜೀವನ ಪೌರಾಣಿಕವಾದರೂ ಅದು ಮುಖ್ಯವಾಗಿ ನಾಟಕ. ಅದರಲ್ಲಿಯ ಘಟನೆಗಳೊಡನೆ ಅವುಗಳಲ್ಲಿ ಆಗುವ ವಕ್ರೀಭವನ, ಪರಾವರ್ತನೆಗಳನ್ನು ನಾವು ಸ್ವೀಕರಿಸದೆ ಗತಿಯಿಲ್ಲ. ಇದು ಪೂರ್ವಜರ ಕಥೆಯಾದರೂ ಅದನ್ನು ನೋಡುವಾಗ ನಾವು ಕಾಣುವ ನಮ್ಮ ಅವರದೇ ಭಾಗವೆಂದು ಸ್ವೀಕರಿಸುವುದು ನಮ್ಮ ಹೊಣೆ. ನನಗೆ ನನ್ನ ವಿಷಯಗಳು ನಾಟಕಗಳಾಗಿ ಹೊಳೆದು ಅಂತಂದ್ರೆ ಮತ್ತೆ ಅವುಗಳನ್ನ ಚಿತ್ರಪಟಗಳಾಗಿ ಮತ್ತೆ ವಿಚಾರ ಮಾಡೋದು ಸಾಧ್ಯವೇ ಇಲ್ಲ. ತುಘಲಕ್ ಅದ್ರ ಬಗ್ಗೆ ವಿಚಾರ ಮಾಡಿದಾಗ ಅದು ಹೊಳೆದಾಗಲೇ ಅದು ನಾಟಕವಾಗಿ ಬಂತು, ಅದು ನಾಟಕವಾಗಿ ಉಳಿತದೆ. ಹೈವದನೂ ಹಾಗೆ. ಬಹಳ ಜನ ಹೇಳಿದರೆ ಹೈವದನ ಚಿತ್ರಪಟ ಮಾಡ್ಬೋದು ಅಂತ. ಆಗ ನಾ ಹೇಳಿದ್ದೇನೆ, ಸರಿ ನೀವು ಮಾಡ್ರಿ, ನಾ ಮಾಡೋದಿಲ್ಲ, ಯಾಕಂದ್ರೆ ನನಗದು ನಾಟಕ ಆಗಿ ಅನ್ನಿಸ್ತದೆ ಅಂತ. ಇನ್ನು ಈ ಉಳಿದವರ ವಿಷಯಗಳನ್ನು ತೆಗೆದುಕೊಂಡಾಗ ಸರಿ, ಭೈರಪ್ಪನವರು ವಂಶವೃಕ್ಷ ಬರೆದ್ರು, ಈಗ ಆಲನಹಳ್ಳಿಯವರು ಕಾಡುವರು, ಅವರಿಗೆ ಅದು ಕಾದಂಬರಿಯಾಗೇ ಹುಟ್ಟಿ ಬಂತು, ಕಾದಂಬರಿಯಾಗೇ ಕಾಣ್ತು. ಆದರೆ ನನಗೆ ಅದರಲ್ಲಿನೋ ಒಂದು ಚಿತ್ರೀಕರಿಸಬಹುದಾದಂಥ ವಿಷಯ ಕಾಣುತ್ತದಿಲ್ಲ, ಅಷ್ಟೇ ಸಾಕು ನನಗೆ. ಆ ಹೊತ್ತಿಗೆ ನನಗೆ ಕಾದಂಬರಿಯ ಸಂಪೂರ್ಣ ಸ್ವರೂಪ, ಕಾದಂಬರಿಯ ಕಟ್ಟುನಿಟ್ಟು ಅದನ್ನೇ ನಂಬಿಕೊಂಡು ಹೋಗಬೇಕು, ಹಾಗೆ ಚಿತ್ರಪಟ ಮಾಡಬೇಕು ಅಂತ ಏನು ಯಾವುದೇ ಒಂದು ಥರದ ನಿರ್ಬಂಧ ಇದೆ ಅಂತ ಅನಿಸೋದಿಲ್ಲ. ನನಗೆ ಚಿತ್ರಪಟದಲ್ಲಿ ಎಷ್ಟು ಬೇಕೋ ಅಷ್ಟೇ ತಗೊಂಡು ಅದು ಯಾವ ದೃಷ್ಟಿಯಿಂದ ಒಳ್ಳೆ ಚಿತ್ರಪಟ ಆಗಬಹುದು ಹಾಗೆ ಮಾಡೋ ಸ್ವಾತಂತ್ರ್ಯ ಬೇಕು. ನನಗನ್ನಿಸ್ತದೆ ಸಂಸ್ಕಾರ ಮತ್ತು ವಂಶವೃಕ್ಷದಲ್ಲಿ ನಾನು ಎಷ್ಟು ಸ್ವಾತಂತ್ರ್ಯ ತಗೋಬಹುದಾಗಿತ್ತು ಚಿತ್ರಕಥಾಕಾರ ಅನ್ನೋ ದೃಷ್ಟಿಯಿಂದ ಅಷ್ಟು ತಗೊಳ್ಳಿಲ್ಲ. ನಾವು ಕಾದಂಬರಿಗೆ ಅಂಟ್ಕೊಂಡೇ ಉಳಿದು ಬಿಟ್ವಿ. ಇದೇ ಎರಡು ಚಿತ್ರಪಟಗಳ ನಿಜವಾದ ದೌರ್ಬಲ್ಯ ಅಂತ ನನಗನ್ನಿಸ್ತದೆ. ಆ ದೃಷ್ಟಿಯಿಂದ ಕಾಡುನಲ್ಲಿ ಮೂಲ ಕಥೆ ಬಿಟ್ಟು ನಾನು ದೂರ ಹೋಗ್ಲಿಕ್ಕೆ ಇದಾಯ್ತು. ಅಲ್ಲದೆ ಅಲ್ಲಿ ಶ್ರೀಕೃಷ್ಣ ಆಲನಹಳ್ಳಿಯವರು ಜೋಡಿ ಕೂತು ಚರ್ಚಿಸಿದ್ರಿಂದ ಅವ್ರು ಯಾವ ವಿಷಯ, ಅವ್ರದ್ದು ಪಾಯಿಂಟ್ ಆಫ್ ವ್ಯೂ ಏನಿತ್ತು ಅದನ್ನ ಅಭಿವ್ಯಕ್ತಿಗೊಳಿಸೋ ಹಾಗೆ ಹೊಸ ಹೊಸ ಸನ್ನಿವೇಶಗಳನ್ನ ಅವರೇ ಕೆಲವು ಸಲ ನನಗೆ ಕಲ್ಪಿಸಿಕೊಟ್ರು. ಹೌದು, ಕಾದಂಬರಿಯಲ್ಲಿ ಹೀಗೆ ಬಂದಿದೆ, ಆದರೆ ನಿಮಗೆ ಇದನ್ನ ಈ ದೃಷ್ಟಿಯಿಂದ ವ್ಯಕ್ತಪಡಿಸಬೇಕಾಗಿದ್ರೆ ಈ ಸನ್ನಿವೇಶ ಉಪಯೋಗ ಮಾಡ್ಕೋಬಹುದು, ಈ ದೃಶ್ಯವನ್ನು ಯೋಜಿಸಿಕೊಳ್ಳಬಹುದು. ಹೀಗೆ ನಾವು ಎಷ್ಟೋ ಕೊನೆ ಭಾಗದಲ್ಲಂತೂ, ಚಿತ್ರಪಟದ ಕೊನೆ ಭಾಗದಲ್ಲಂತೂ ನಾವು ಮೂಲಕತೆ ಬಿಟ್ಟು ಹೋಗಿಬಿಟ್ಟಿದ್ದೀವಿ. ಆದ್ರೆ ಮೂಲಕತೆಯ ಮುಖ್ಯಾಂಶ ಎಲ್ಲಿಯೂ ಹಾಳಾಗಿದೆ ಅಂತ ನನಗನ್ಸುದು, ಅಥವಾ ಆಲನಹಳ್ಳಿಯವರಿಗೂ ಅನಿಸ್ಲಿಲ್ಲ. ಮಾ ನಿಷಾದ ಈ ನಾಟಕ ಆಕಾಶವಾಣಿಗಾಗಿ ಕಾರ್ನಾಡರು ಬರೆದರು. ತಮ್ಮ ಹಿಟ್ಟಿನ ಹುಂಜ ನಾಟಕದ ಕುರಿತು ಕಾರ್ನಾಡರು ಹೇಳುವುದು: ಜೀವಂತ ಪ್ರಾಣಿಯ ಬದಲಾಗಿ ಹಿಟ್ಟಿನ ಪ್ರತಿಮೆಯನ್ನು ಬಲಿ ಕೊಡುವುದರಿಂದ ಹಿಂಸೆ ತಪ್ಪುವುದಿಲ್ಲ. ಹಿಂಸೆ ಇರುವುದು ಪ್ರತ್ಯಕ್ಷ ಕೃತ್ಯದಲ್ಲ, ಅದನ್ನು ಮಾಡಬೇಕು ಎಂಬ ಸಂಕಲ್ಪದಲ್ಲಿ. ಸಂಕಲ್ಪ ಹಿಂಸೆ ಪ್ರತ್ಯಕ್ಷ ಹಿಂಸೆಯಷ್ಟೇ ಘೋರ ಪಾಪ. 4 ಕಥೆಗಳನ್ನು ಹೊಂದಿ ಸಂಕೀರ್ಣ ನೇಗಿಯಂತೆ ಕಾಣುವ ಅಗ್ನಿ ಮತ್ತು ಮಳೆಯಲ್ಲಿ ಒಂದು ಸಂಯೋಜಿತ ತರ್ಕವಿದೆ. ಸಾಂಸ್ಕೃತಿಕ ಸಂಘರ್ಷಕ್ಕಿಂತ ಸಾಂಸ್ಕೃತಿಕ ಸಂಬಂಧಗಳ ವಿನ್ಯಾಸಕ್ಕೆ ಹೆಚ್ಚು ಲಕ್ಷ್ಯ ಅಲ್ಲಿ ದೊರೆತಿದೆ. ತುಘಲಕ್ ನಾಟಕವು ಕನ್ನಡ ನಾಟಕ ಸಾಹಿತ್ಯ ಪ್ರಬುದ್ಧ ಮಾರ್ಗಕ್ಕೆ ಬಂದುದರ ಕುರುಹು ಎಂದು ಜನಪ್ರಿಯವಾಗಿದೆ. ಶರಣಕ್ರಾಂತಿಯನ್ನು ಕೇಂದ್ರವಾಗಿರಿಸಿಕೊಂಡ ತಮ್ಮ ತಲೆದಂಡ ನಾಟಕದ ರಚನೆಯ ಕುರಿತು ಕಾರ್ನಾಡರು ಹೀಗೆ ಹೇಳಿದ್ದಾರೆ: ನೋಯುವ ಹಲ್ಲಿಗೆ ನಾಲಿಗೆ ಮತ್ತೆ ಮತ್ತೆ ಹೊರಳುವಂತೆ ಪ್ರತಿಯೊಬ್ಬ ಕನ್ನಡಿಗನೂ ಮತ್ತೆ ಮತ್ತೆ 12ನೇ ಶತಮಾನದ ಬೆರಗುಗೊಳಿಸುವ ಪ್ರತಿಭೆಗೆ, ಆ ಉತ್ಸಾಹಕ್ಕೆ, ಮೌಲಿಕ ಪ್ರಶ್ನೆಗಳನ್ನು ಕೇಳುವ ಎದೆಗಾರಿಕೆಗೆ, ಗೆಲುವಿಗೆ, ನೋವಿಗೆ ಮರಳುವುದು. ಅದನ್ನು ಹೊಸ ಸಂದರ್ಭದಲ್ಲಿ ಅರ್ಥೈಸಲು ಯತ್ನಿಸುವುದು ಅನಿವಾರ್ಯ. ತಂಗಾಳಿ ಬೀಸ್ಯಾವು ತವರಿ ಹೂ ಅರಳಿ, ಹೂವಿನೊಳಗೊಂದು ಕೈಲಾಸ ಬರಳಿ,
ಕೈಲಾಸ ಕೈ ಮುಗಿದು ಭೂಲೋಕಗಿಳಿದಾವು. ಡಾಕ್ಟರ್ ಚಂದ್ರಶೇಖರ ಕಂಬಾರ ತಮ್ಮ ಸಾಹಿತ್ಯಕ್ಕಾಗಿ 2010ರಲ್ಲಿ ಜ್ಞಾನಪೀಠವನ್ನ ಪಡೆದರು. ಅದು ಕನ್ನಡಕ್ಕೆ ಬಂದಿರುವ 8ನೆಯ ಜ್ಞಾನಪೀಠ. ಪುರಾಣ ಕಲ್ಪನೆ ಮತ್ತು ಆಧುನಿಕ ಸಂಸ್ಕೃತಿಯ ಮುಖಾಮುಖಿ ಎಂಬಂತೆ ಬರೆಯುವ ಕಂಬಾರರು ರುದ್ರ ವಿಲಾಸದ ಕವಿ ಎಂದು ಬೇಂದ್ರೆಯವರಿಂದ ಕರೆಸಿಕೊಂಡಿದ್ದಾರೆ. ರೂಪಕ, ಬೆಡಗು, ಒಗಟುಗಳ ಲಾಲಿತ್ಯಪೂರ್ಣ ಭಾಷೆ, ವಾಸ್ತವ, ಕಲ್ಪನೆ, ಅತಿ ಮಾನುಷ ಕಲ್ಪನೆಗಳ ಲೋಕ, ಅನೂಹ್ಯ ಜಾಡಿನಲ್ಲಿ ಬೆಳೆಯುವ ವ್ಯಾಪ್ತ ಕಥನ, ಜನಪದೀಯ ಲಯ, ಇಣುಕುವ ವರ್ತಮಾನ ಹಾಗೂ ದೇಸಿ ಪ್ರಜ್ಞೆಯ ವಿಶಿಷ್ಟ ಹದದಲ್ಲಿ ಕಂಬಾರರ ಸಾಹಿತ್ಯವಿದೆ. ಹೇಳತೇನ ಕೇಳ, ತಕರಾರಿನವರು, ಸಾವಿರದ ನೆರಳು, ಅಕ್ಕಕ್ಕು ಹಾಡುಗಳು ಮುಂತಾದ ಕವನ ಸಂಕಲನಗಳ ಜೊತೆ ಚಕೋರಿ ಎಂಬ ಆಧುನಿಕ ಮಹಾಕಾವ್ಯ ಬರೆದಿದ್ದಾರೆ. ಋಷ್ಯಶೃಂಗ, ಜೋಕುಮಾರಸ್ವಾಮಿ, ತುಕ್ರನ ಕನಸು, ಶಿವರಾತ್ರಿ, ಸಿರಿಸಂಪಿಗೆ, ಜಯಿಸಿದ ನಾಯಕ, ಕಾಡು ಕುದುರೆ, ಹರಕೆಯ ಕುರಿ ಮುಂತಾದ ನಾಟಕಗಳು, ಕರಿಮಾಯಿ, ಸಿಂಗಾರವ್ವ ಮತ್ತು ಅರಮನೆ, ಶಿಖರ ಸೂರ್ಯ, ಶಿವನಡಂಗುರ ಮುಂತಾದ ಕಾದಂಬರಿಗಳಲ್ಲದೆ ಹಲವಾರು ಜನಪದ ಕೃತಿಗಳನ್ನು ಸಂಪಾದಿಸಿದ್ದಾರೆ. ಚಲನಚಿತ್ರಗಳನ್ನೂ ನಿರ್ದೇಶಿಸಿರುವ ಕಂಬಾರರು ತಮ್ಮ ಗಾಯನ ಹಾಗೂ ಸಂಗೀತ ಸಂಯೋಜನೆಯಿಂದಲೂ ಹೆಸರಾಗಿದ್ದಾರೆ. ನಮ್ಮೂರದಲ್ಲ ಎಂಥ ಇಕ್ಕಟ್ಟಿನ ಸ್ಥಳದೊಳಗದ ಅಂತಂದರೆ ಅದು ಬಹಳ ಕೆಲವೊಂದು ಮೂಲಭೂತವಾದಂಥ ಅನುಭವಗಳನ್ನು ಕೊಟ್ಟು ಬಿಡ್ತೇನೆ ನನಗೆ. ಏನು ಅಂತಂದ್ರೆ, ನಮ್ಮೂರಿನ ಹತ್ಯಾಕನ ಘಟಪ್ರಭಾ ನದಿ ಹರಿತದೆ. ನಮ್ಮ ಮನೆ ಅದಲ್ಲ, ನಮ್ಮ ಮನೆ ಅದು ಆ ನದಿಯ ಒಂದು ಸುಮಾರು ಪ್ರತಿ ವರ್ಷ ಜೂನ್ ಜುಲೈದೊಳಗೆ ಪ್ರವಾಹ ಬರ್ತಿತ್ತಲ್ಲ, ಮನ್ಸೂನ್ ಮಳೆ ಬಂದ. ಆ ಪ್ರವಾಹ ಬಂತು ಅಂತಂದರೆ ನಮ್ಮ ಮನೆಗೂ ಮತ್ತು ಆ ನದಿಗೂ ಒಂದು ಭಾಳ 20 ಅಡಿ ಒಂದೊಂದು ಸಲ ನಮ್ಮ ಮನೆ ತನಕನೂ ಬರ್ತಿತ್ತು. ನಮ್ಮ ಮನೆ ಮೆಟ್ಲು ಇಳಿದು ನೀರು ತುಂಬಿಕೊಳ್ಳೋದು, ಒಳಗೆ ಹೋಗೋದು, ಹಿಂಗೆ. ಅದು ಭಾಳ ಭಯಾನಕವಾದಂಥ ಅನುಭವ ಯಾಕಾಗ್ತಿತ್ತು ಅಂತಂದರೆ, ಆ ನದಿ ನಮ್ಮ ಮನೆ ಹತ್ತಿರ ಬಂದು ಆಮೇಲೆ ಒಂದು ಉತ್ತರಕ್ಕೆ ತಿರುಗ್ತದಾಗ. ಹಂಗೆ ಉತ್ತರಕ್ಕೆ ತಿರುಗೋದಲ್ಲಿ ಯಾಕೆ ಡೇಂಜರಸ್ ಸ್ಥಳ ಆಗ್ತದೆ ಅಂತಂದರೆ, ಏನ್ರಿ ಹೆಣಾಗಿನ ಬಂದು ಅಂತ ಹೇಳುತ್ತಂದ್ರೆ ಅಲ್ಲಿ ನಿಂತುಕೊಳ್ತಾವೆ, ಮುಂದೆ ತಳ್ಳೋ ತನಕ ಹೋಗೋದಿಲ್ಲ. ಅದು ನಮ್ಮೂರು ಮಂದಿ ಅಂತಲ್ಲ, ನಮ್ಮ ಭಾಗದಲ್ಲಿ ಆವಾಗ ಕೊಲೆಗಳು ಜಾಸ್ತಿ. ಅದು ಜೂನ್ ಜುಲೈ ಅಂತೇಳಿ ಕೊಲೆ ಮಾಡೋದಕ್ಕೆ ಹೇಳಿ ಮಾಡಿಸಿದಂಥ ತಿಂಗಳುಗಳು. ಆಮೇಲೆ ಅಲ್ಲಿ ತನಕ ಕಾಯ್ತಿದ್ರು ಕೊಲೆ ಮಾಡೋದಕ್ಕೆ. ಆಮೇಲೆ ಯಾರು ಕೂನಿ ಮಾಡೋದು ಆ ಕಡೆ ಪಶ್ಚಿಮದಾಗ ಎಸೆದ್ರು ಅಂತಂದ್ರೆ ಅದು ತಿಳ್ಕೋತ ಬರೋದು, ಇಲ್ಲಿ ಬಂದು ನಮ್ಮ ಮನೆ ಹತ್ರ ನಿಂತ್ಕೊಂಡು ಬಿಡೋದು. ಶಿವಾಪುರ ಎಂಬ ಕೇಂದ್ರದ ಮೂಲಕ ಪುರಾಣ ಕಲ್ಪನೆಯ ಒಳಗನ್ನು ಹೊರತರುತ್ತಾ ಆಧುನಿಕತೆ ಎಂಬ ಹೊರಗನ್ನು ಅದರಲ್ಲಿ ಬೆಸೆಯುತ್ತಾ ಜನಪದ ಲಯ ಕಥನದ ಅಪೂರ್ವ ಹೆಣಿಗೆಯಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಬೆರಗು ತಂದವರು ಚಂದ್ರಶೇಖರ ಕಂಬಾರರು. ಇಹಪರದ ಭೂಮಿಕೆಗಳು, ಮಾಯಕ ಹಾಗೂ ರೂಪಕಗಳ ಸಾಂಕೇತಿಕ ಗುಣ, ಮನುಷ್ಯಲೋಕ, ಯಕ್ಷಲೋಕ, ದೇವಲೋಕಗಳ ನಿಬಿಡತೆ, ಸೃಷ್ಟಿ, ಸಂಬಂಧ, ಸಂತೃಪ್ತಿ, ಸಿದ್ಧಿಗಳ ಗುದಮುರಿಗೆ, ತರ್ಕದಾಚೆಗಿನ ಆವರಣ, ಅನುಭಾವಿಕ ಹಿನ್ನೆಲೆ, ದೇಸಿ ಸೊಬಗು, ಆಧುನಿಕ ದೃಷ್ಟಿಕೋನ ಇವುಗಳ ಅಪೂರ್ವ ಜಗತ್ತಿನಲ್ಲಿ ಕಾವ್ಯವನ್ನು ಕಥನವಾಗಿಸುವ, ಕಾದಂಬರಿಯನ್ನು ಕಾವ್ಯವಾಗಿಸುವ ಶಕ್ತಿ ಚಂದ್ರಶೇಖರ ಕಂಬಾರರದ್ದು. ಕಾಡ ಕುದುರಿ ಓಡಿ ಬಂದಿತ್ತ, ಊರಿನಾಚೆ ದೂರದಾರಿ ಶುರುವಾಗೋ ಜಾಗದಲ್ಲಿ ಮೂಡಬೆಟ್ಟ ಸೂರ್ಯ ಹುಟ್ಟಿ ಹಸಿರಿನ ಗುಟ್ಟ ಒಡೆವಲ್ಲಿ ಮುಗಿವೇ ಇಲ್ಲದ ಮುಗಿಲಿನಿಂದ ಜಾರಿ ಬಿದ್ದ ಉಲ್ಕೆ ಹಾಂಗ ಕಾಡಿನಿಂದ ಚಂಗಡೆ ನಗದಿತ್ತ, ಕಾಡ ಕುದುರಿ ಓಡಿ ಬಂದಿತ್ತ. ಮೈಯ ಬೆಂಕಿ ಮಿರುಗತ್ತಿತ್ತ, ಬ್ಯಾಸಿಗೆ ಬಿಸಿಲ ಉಸಿರಾಡಿತ್ತ, ಹೊತ್ತಿ ಉರಿಯೋ ಕೇಶರಾಶಿ ಕತ್ತಿನಾಗ ಕುಣಿತಿತ್ತ, ಧೂಮಕೇತು ಹಿಂಬಾಲಿತ್ತ, ಹವಹಾರಿತ್ತ, ಹರಿದಾಡಿತ್ತ, ಹೈ ಹೈ ಅಂತ ಹಾರಿ ಬಂದಿತ್ತ, ಕಾಡ ಕುದುರಿ ಓಡಿ ಬಂದಿತ್ತ. ಕಣ್ಣಿನಾಗ ಸಣ್ಣ ಖಡ್ಗ ಆಸುಪಾಸು ಝಳಪಿಸಿತ್ತ, ಬೆನ್ನ ಹುರಿ ಬಿಗದಿತ್ತಣ್ಣ, ಸೊಂಟದ ಬುಗುರಿ ತಿರುಗುತ್ತಿತ್ತ, ಬಿಗಿದ ಕಾಡ ಬಿಲ್ಲಿನಿಂದ ಬಿಟ್ಟ ಬಾಣದ ಹಂಗ ಚಿಮ್ಮಿ ಹದ್ದು ಮೀರಿ ಹಾರಿ ಬಂದಿತ್ತ, ಕಾಡ ಕುದುರಿ ಓಡಿ ಬಂದಿತ್ತ. ಲೌಕಿಕ ಮತ್ತು ಅಲೌಕಿಕದ ನಡುವಿನ ಸೃಜನಶೀಲ ಹೆಣಿಗೆಯಾಗಿ ಅವರ ಬರಹ ಕಾಣಿಸುತ್ತದೆ. ಅವರ ಮಾತುಗಳು ರೂಪಕವೇ. ಅವರು ಕೇಳಿದ್ದು ಪ್ರಾರಂಭದಲ್ಲಿಯೇ ಜಗತ್ತು ಎನ್ನುವ ಪಶ್ಚಿಮದ ಕಲ್ಪನೆಗೂ ನಾದದಿಂದಲೇ ಜಗತ್ತು ಎಂಬ ನಮ್ಮ ಮಾತಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ನಾದಪ್ರಿಯನಾದ ದೈವದ ಈ ನಾದದಲ್ಲಿ ಶಬ್ದಗಳನ್ನು ಹಾಕಿ ನಾವು ಅರ್ಥವನ್ನು ಹುಟ್ಟಿಸುತ್ತೇವೆ. ಇಲ್ಲದಿದ್ದರೆ ನಾವು ದೈವವನ್ನು ಎಲ್ಲಿ ಇಡಲು ಸಾಧ್ಯ?
ನಾನು ಶಿವನನ್ನು ನಾದದಲ್ಲಿ ಹೇಗೆ ಇಡಬೇಕು ಎನ್ನುವುದೇ ಮುಖ್ಯ ಪ್ರಶ್ನೆ. ಜನ್ಮ ತಳೆಯುವ ಮಗು ಹೇಗೆ ತನ್ನೆಲ್ಲ ಅವಯವಗಳ ಸಹಿತ, ತನ್ನ ಮನಸ್ಸು ಆತ್ಮದ ಸಹಿತ ಜನ್ಮ ತಳೆಯುತ್ತೋ ಹಾಗೆ ಸೃಷ್ಟಿಯು ಎಲ್ಲ ಲಯಗಾರಿಕೆಗಳ ಸಹಿತ ಹುಟ್ಟಬೇಕು. ಅದಕ್ಕಾಗಿಯೇ ನನ್ನ ಲಯ, ಅಲ್ಲವನ ಲಯ ಬೇರೆ ಬೇರೆ. ಅಸ್ತಿತ್ವದ ಉತ್ಕಟತೆ, ಕಾಮದ ನಿಗೂಢತೆ, ಒಳಿತು ಕೆಡುಕು, ಜೀವ ಸಾವು, ಪ್ರಕೃತಿ ವಿನಾಶ, ಸತ್ಯ ಅಸತ್ಯಗಳ ದ್ವಂದ್ವಗಳ ನಡುವೆ ತಿಂಗಳ ರಾಗದಂತಹ ಒಂದು ದೂರದ ಕನಸಲ್ಲಿ ಕಂಬಾರರು ತಮ್ಮ ಪಾತ್ರಗಳನ್ನು ಸೃಜಿಸಿದ್ದಾರೆ. ಹೊಸ ಓದುಗಳ ಮಧ್ಯೆ ಕಂಬಾರರನ್ನು ಓದುವುದು ಒಂದು ವಿಭಿನ್ನ ಅನುಭವ. ಹೋತ ವಿಷದ ಗಾಳಿ ದೇಶದ ತುಂಬ ಬೀದ್ಯಾವಲ್ಲ, ವಿಷದ ಗಾಳಿ ದೇಶದ ತುಂಬ ಬೀದ್ಯಾವಲ್ಲ. ಬುದ್ಧ ಬಸವ ಯಂಕನಾಡಿ ಯಾರ್ಯಾರಿಲ್ಲ, ಬುದ್ಧ ಬಸವ ಯಂಕನಾಡಿ ಯಾರ್ಯಾರಿಲ್ಲ. ಇಲ್ಲಿ ಜಾರಿದಷ್ಟು ದಾರಿ ದೂರ ಬೆಳೆದಾವಲ್ಲ, ಜಾರಿದಷ್ಟು ದಾರಿ ದೂರ ಬೆಳೆದಾವಲ್ಲ. ಹತ್ತಾವದ ಬದಲು ಕಥೆಗಳು ಸಾರಾರೋ, ಉಡೆ ಉಡೆ ಎಂದಾರೋ ಸ್ವಾಮಿ ಕಾಪಾಡೆಂದಾರೋ. ಹತ್ತಾವದ ಬದಲು ಕಥೆಗಳು ಸಾರಾರೋ, ಉಡೆ ಉಡೆ ಎಂದಾರೋ ಸ್ವಾಮಿ ಕಾಪಾಡೆಂದಾರೋ. ಹಿಂದಿಯನ್ನ ಹೊರತುಪಡಿಸಿದರೆ ಕನ್ನಡ ಮಾತ್ರವೇ ಇಷ್ಟೊಂದು ಬಾರಿ ಈ ಗೌರವಕ್ಕೆ ಪಾತ್ರವಾಗಿರುವುದು. ಹಲವು ವರ್ಷಗಳ ಕಾಲ ಕನ್ನಡವೇ ಇದರ ಮುಂಚೂಣಿಯಲ್ಲಿತ್ತು ಎಂಬುದು ಅಭಿಮಾನದ ಸಂಗತಿ. ಈ ಎಲ್ಲ ದಿಗ್ಗಜರಿಗೆ ನಾಡು ಎಂದಿಗೂ ಕೃತಜ್ಞವಾಗಿದೆ. ಸಾಹಿತ್ಯ ಪ್ರೀತಿ ಮತ್ತು ಓದಿಗೆ ಪ್ರಶಸ್ತಿ ಮಾತ್ರವೇ ಎಂದಿಗೂ ಮಾನದಂಡವಲ್ಲ. ಸಾಹಿತ್ಯದ ಸಾಧನೆಗೂ ಈ ಮಾತು ಅನ್ವಯವಾಗುತ್ತದೆ. ಆದರೆ ಕನ್ನಡ ಸಾಹಿತ್ಯದ ಹಿನ್ನೋಟದಲ್ಲಿ ಜ್ಞಾನಪೀಠ ಒಂದು ಹೊಳೆಯುವ ಮೈಲಿಗಲ್ಲು. ಮುಂದಿನ ದಿನಗಳಿಗೆ ಅದೊಂದು ಕೈಮರ. 4 ಮತ್ತು 4 ತಂತಿ ಜ್ಞಾನಪೀಠ ದಿಗ್ಗಜರ ಕುರಿತ ಕಾರ್ಯಕ್ರಮ ಕೇಳಿದಿರಿ. ನಿರೂಪಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ ಹಾಗೂ ಪೂರ್ಣಿಮಾ. ಸಂಕಲನ ಎಚ್ಎನ್ ಸುಬ್ರಹ್ಮಣ್ಯ. ರಚನೆ ಮತ್ತು ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್.